ರಾಗ ಸಾವೇರಿ. ಯಾ ಸಾ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೇಯ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯ ಯುಕ್ತ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ದೇವತಾಯೇ ನಮಃ. ಭಾರತೀ ಸಾಯಿ ನಮಃ. ಶೋಭಾನವೆನ್ನೀರೇ ಸುರರುಳು ಸುಮಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೇ ತ್ರಿವಿಕ್ರಮರಾಯನಿಗೆ, ಶೋಭಾನವೆನ್ನೀ ಸುರ ಪ್ರಿಯಗೆ ಶೋಭಾನೆ. ಭಗವಂತನ ಚಿನ್ಮಯ ರೂಪಗಳ ಅಂತರ್ಯಾಮಿತ್ವದ ಸದ್ಗುಣಗಳ ವಿಷಯವನ್ನ ಲಕ್ಷ್ಮೀ ಶೋಭನದ ಮೂಲಕ ಲಕ್ಷ್ಮೀದೇವಿ ವರಮಾಲಿಕೆಯನ್ನು ಹಿಡಿದು ಪರಮಾತ್ಮನ ನಿರ್ದುಷ್ಟವಾದ ಗುಣಗಳನ್ನು ನಮಗೆ ಎತ್ತಿ ತೋರಿಸ್ತಾ ಇದ್ದಾರೆ. ಇವತ್ತು 52ನೇ ಶ್ಲೋಕದ ಅನುಸಂಧಾನವನ್ನು ಯಥಾಶಕ್ತಿ ಯಥಾಮತಿ ದೇವಿ ನಮ್ಮಲ್ಲಿ ನಿಂತು ಮಾಡಿಸಲಿ. ನಾರದ ಸನಕಾದಿ ಮೊದಲಾದ ಯೋಗೀಂದ್ರರು, ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಹರೆ, ನಾರಿಯರಿಗೆ ಮರುಳಾದರೆ ಓರಂತೆ ಶ್ರೀಕೃಷ್ಣ ನಡಿಗಡಿಗೆ ರಘುವರೇ, ಓರಂತೆ ಶ್ರೀಕೃಷ್ಣ ನಡಿಗಡಿಗೆ ರಘುವರೇ ಆರಾಧಿಸುತ್ತ ಭಜಿ ಸುವರೇ ಶೋಭಾನೆ. ಅನ್ವಯ ಕ್ರಮದಲ್ಲಿ ಇದನ್ನ ಓದೋಣ. ಅನ್ವಯ ಅಂದ್ರೇನು? ರಾಗಗಳನ್ನು ಹಾಡಲಿಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಕೆಲವು ಶಬ್ದಗಳನ್ನು ಮೊಟಕು ಮಾಡಿಯೋ, ಕೆಲವು ಶಬ್ದಗಳನ್ನು ಮೊಟಕು ಮಾಡಿದ ಶಬ್ದಗಳಲ್ಲಿಯೇ ವಿಸ್ತಾರ ಮಾಡಿಯೋ, ಕೆಲವು ಶಬ್ದಗಳನ್ನು ಆಚೆ ಈಚೆ ಹಾಕಿ ಹಾಡಿದಾಗ ಅರ್ಥ ಆಗದೇ ಇರಬಹುದು. ಅದನ್ನು ಸ್ವಲ್ಪ ಬಿಡಿಸಿ ಹೇಳುವುದಕ್ಕೆ ಅನ್ವಯ ಅಂತ ಹೇಳ್ತೇವೆ. ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಹರೆ ಒಂದು ಮಾಡಿಕೊಳ್ಳ. ಓರಂತೆ ಶ್ರೀಕೃಷ್ಣನ ಅಡಿಗೆ ಅಡಿಗೆ ಎರಗುವರೆ ಆರಾಧಿಸುತ್ತ ಭಜಿಸುವರೆ. ಕೆಲವು ಪಾಠಗಳಲ್ಲಿ ಮರುಳಾದರೆ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ, ಕೆಲವು ಪಾಠಗಳಲ್ಲಿ ಮರುಳಾದರೆ ಅಂತ ಇದೆ. ಮರುಳಾಹರೆ ಅಂತಲೂ ಇದೆ, ಮರುಳಾದರೆ ಅಂತಲೂ ಇದೆ. ಎರಡೂ ಶಬ್ದವು ಬಹಳ ಚೆನ್ನಾಗಿ ಇದೆ. ಏನಂದ್ರೆ ಅದನ್ನು ಮುಂದೆ ನೋಡೋಣ, ಮರುಳಾಹರೆ ಮತ್ತು ಮರುಳಾದರೆ. ಈಗ ಮರುಳಾಹರೆ ಅನ್ನೋ ಶಬ್ದಕ್ಕೆ ಇಟ್ಕೋಣ. ಏನಿದು? ಭಗವಂತನನ್ನ ಭಜಿಸಲಿಕ್ಕೆ ಬರುವವರು ಎಂಥವರು ಇರಬೇಕು ಎನ್ನುವುದರ ಮೇಲೆ
ಭಗವಂತನ ವ್ಯಕ್ತಿತ್ವ ಘನತೆ ಎರಡೂ ಗೊತ್ತಾಗೋದು ಅಂತ ರಾಜರು ಸಮರ್ಥಿಸ್ತಾ ಇದ್ದಾರೆ. ಅಧಿರಾಜರು ಯಾರು ಬರ್ತಾ ಇದ್ದಾರೆ ಭಗವಂತನ ದರ್ಶನಕ್ಕೆ? ನಾರದರು, ಸನಕಾದಿಗಳು ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಹರೆ ಅಂತ. ಪ್ರತಿನಿತ್ಯ ದ್ವಾರಕೆಗೆ ನಾರದರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಬರ್ತಾ ಇದ್ರು ಅಂತ ಭಾಗವತದಲ್ಲಿ ಉಲ್ಲೇಖವಿದೆ. ಧ್ರುವರಾಜನಿಗೆ, ಪ್ರಹ್ಲಾದರಾಜನಿಗೆ, ಅನೇಕರಿಗೆ, ತುಂಬ ಜನಕ್ಕೆ ನಾರದರು ಭಗವಂತನ ನಾಮವನ್ನು ಉಪದೇಶ ಮಾಡಿದ್ದು ಉಲ್ಲೇಖ ಇದೆ. ಆದರೆ ಯುಗ ಯುಗಗಳು ಬದಲಾಗಿವೆ. ನಾರದ ಒಂದು ಯುಗದಲ್ಲಿದ್ದ, ಪ್ರಹ್ಲಾದ ಒಂದು ಯುಗದಲ್ಲಿದ್ದರೆ, ಧ್ರುವರಾಜ ಒಂದು ಕಾಲದಲ್ಲಿದ್ದಾನೆ, ಧ್ರುವರಾಜ ಒಂದು ಕಾಲದಲ್ಲಿದ್ದರೆ, ಹೀಗೆ ಬೇರೆ ಬೇರೆ ಬೇರೆಯವರು ಬೇರೆ ಬೇರೆ ಕಾಲಗಳಲ್ಲಿ ಇದ್ದಾರೆ. ಎಲ್ಲರಿಗೂ ನಾರದರು ಗುರುಗಳಾಗಿ ಭಗವಂತನ ಮಾರ್ಗವನ್ನು ದರ್ಶಿಸಿದ್ದಾರೆ, ಆದರ್ಶಿಸಿದ್ದಾರೆ, ಮಹರ್ಷಿಗಳಾಗಿ ಬರೆದಿದ್ದಾರೆ. ಎಷ್ಟು ಕಾಲಗಳು ಗತಿಸಿದರು ಇವರಿಂದ ನಾಮಸ್ಮರಣೆಯನ್ನು ಉಪದೇಶ ತೆಗೆದುಕೊಂಡವರು ಸಾಧಿಸಿ ಶೋಧಿಸಿ ಭಗವಂತನನ್ನು ಪಡೆದು ಮೋಕ್ಷಕ್ಕೆ ಹೋದರು. ನಾರದರು ಮಾತ್ರ ಪ್ರತಿ ಕಾಲದಲ್ಲಿಯೂ ಅನೇಕ ಜನರಿಗೆ ಮೋಕ್ಷ ಸಾಧನವನ್ನು ಹೇಳಿಕೊಡ್ತಾ ಇದ್ದಾರೆ. ಅಂದರೆ ಯದ್ಯಪಿ ನಾರದರು ಈಗಲೂ ಇದ್ದಾರೆ, ಇರುತ್ತಾರೆ ಎನ್ನುವುದು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ವಿಚಾರ. ಇಂಥ ನಾರದರು ತ್ರಿಕಾಲ ಜ್ಞಾನಿಗಳು ಮತ್ತು ತ್ರಿಲೋಕ ಸಂಚಾರಿಗಳಾಗಿರೋದ್ರಿಂದ ಅಂತಹವರು ನೇರವಾಗಿ ವೈಕುಂಠಕ್ಕೆ ಹೋಗಿ ನಾರಾಯಣನ ದರ್ಶನವನ್ನು ಅನುಗಾಲವನ್ನು ಮಾಡುವಂಥವರು. ಇಂತಹವರು ದ್ವಾರಕೆಗೆ ಶ್ರೀಕೃಷ್ಣನ ದರ್ಶನಕ್ಕೆ ಬರ್ತಾ ಇದ್ರು ಅಂದರೆ ಇದರ ಘನತೆ ಏನಿರಬಹುದು, ಇವನ ಘನತೆ ಏನಿರಬಹುದು? ಮೊದಲು ಅಲ್ಲಿ ಓರಂತೆ ಅಂತಿದೆ. ಓರಂತೆ ಕೃಷ್ಣನ ಅಡಿಗಡಿಗೆ ಎರಗುವರೆ ಅಂತಿದೆ. ಓರಂತೆ ಅಂದ್ರೆ ಏನು? ಸಾಲು ಸಾಲಾಗಿ. ಈಗ ದೇವರ ದರ್ಶನಕ್ಕೆ ಬಹಳ ಭೀಡಿದ್ದಾಗ, ಅಂದ್ರೆ ತುಂಬ ಕ್ಯೂ ಸಿಸ್ಟಮ್ ಅಲ್ಲಿ ಒಬ್ಬರ ಹಿಂದೆ ಒಬ್ರು, ಒಬ್ಬರ ಹಿಂದೆ ಒಬ್ರು, ಒಬ್ಬರ ಹಿಂದೆ ಒಬ್ರು ಇರ್ತಾರಲ್ವ, ಆ ಲೆಕ್ಕದಲ್ಲಿ ಓರಂತೆ ಅಂದ್ರೆ ಸಾಲು ಸಾಲಾಗಿ. ನಾರದರ ಸಾಲು ಯಾವುದು? ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ, ಇಂತಹವರ ಸಾಲು. VIPs ಅಂತ ಹೇಳ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಇಂತಹವರ ಸಾಲಿನಲ್ಲಿ ಇವರು ಬಂದಿದ್ದಾರೆ. ನಾರದ ಮೊದಲಾದ ಸನಕ ಆದಿಯೋಗಿಗಳು ಅಂತಿದೆ. ಕಾರಣ ಏನು? ಇದನ್ನು ಯಾಕೆ ಲಕ್ಷ್ಮೀದೇವಿ ನಮಗೆ ಹೇಳ್ತಾ ಇದ್ದಾಳೆ ಅಂದರೆ, ಶ್ರೀಕೃಷ್ಣನು ಕಾಮುಕ ಎನ್ನುವುದು ಬಹಳ ಜನರ ಒಂದು ದುಷ್ಟ ಅಭಿಪ್ರಾಯ. ಹೆಂಗಸರನ್ನು ನೋಡಿದ್ರೆ ಹುಚ್ಚು ಅವನಿಗೆ ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋದೆಗೆ ಏನು ಬೇಕಾದ್ರೂ ನಾವು ಹೇಳಿಗೋಣ. ಆದರೆ ಕೃಷ್ಣನನ್ನ ಪ್ರತಿಯೊಂದು, ಏನೇ ಒಬ್ಬ ಹುಡುಗ ಒಂದು ಹುಡುಗಿ ಮೇಲೆ ಕಣ್ಣು ಹೊಡೆದ್ರು, ಒಳ್ಳೆ ಕೃಷ್ಣನ ಆಟ ಆಡಿದೆಯಲ್ಲೋ ಅಂತ ಹೇಳ್ತಾರೆ. ಇನ್ನು ಯಾರ ಮನೆಗೆ ಯಾರೋ ತರಲೆ ಇಟ್ಟರೆ ನಾರದನ್ ಕೆಲಸ ಮಾಡಿದೆಯಲ್ಲೋ ಅಂತ ಹೇಳ್ತಾರೆ. ಋಷಿಗಳಲ್ಲಿ ನಾರದರು ಅಪವಾದಕ್ಕೆ ಒಳಗಾಗಿದ್ದಾರೆ. ಭಗವಂತನ ಅನೇಕ ರೂಪಗಳಲ್ಲಿ ಕೃಷ್ಣಾವತಾರವು ಅನೇಕ ಅಪವಾದಕ್ಕೆ ಒಳಗಾಗಿದೆ. ಅಂದರೆ ಇಂತಹ ಅಪವಾದಗಳನ್ನು ಕೇಳಿಸಿಕೊಂಡು ಸುಮ್ಮನೆ ಕೂತುಕೊಂಡ್ರೆ ಅದು ಮೋಕ್ಷಕ್ಕೆ ಕಾರಣವಲ್ಲ. ಅದನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀದೇವಿಯ ಕರ್ತವ್ಯ. ಯಾಕೆಂದ್ರೆ ಪರದೇವತೆ ಅವಳು. ಪರದೇವತೆಗೆ ನಿನ್ನ ಲೀಲಾ ಸ್ಮೃತಿಗೆನು ನಿರುತಗೆನಗೆ ಕೊಡೋ ಪಾಂಡುರಂಗ. ಪರದೇವತೆಗೆ ದೇವತೆಯವನು. ಪರದೇವತೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೂ ಒಡೆಯನಾದ್ದರಿಂದ ಅಂತಹ ಪರದೇವತೆಯ ಬಗ್ಗೆ, ಅವನ ಲೀಲೆಯ ಬಗ್ಗೆ ಸ್ಮೃತಿಯನ್ನ ಶ್ರುತಿಗಳ ಮೂಲಕ ಸಾಧಿಸ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಸ್ಮೃತಿಯನ್ನು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ
ಅಷ್ಟಾದಶ ಪುರಾಣಗಳು, ಪ್ರಸ್ಥಾನತ್ರಯಗಳು ಎಲ್ಲವೂ ಸ್ಮೃತಿಗಳು. ಶ್ರುತಿ ಅಂದರೆ ನಾದದ ಮೂಲಕ, ಸಾಮಗಾನದ ಮೂಲಕ ವೇದ ತತಿಗಳ ನಿಗಮ ಅತಿಥಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣು ತಮಗೆ ಹರುಷದಿಂಪುಗಳಿ ಹಿಗ್ಗುವ ತ್ರಿಗುಣವಾಣಿ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು ಅಂತ ಹೇಳಿ ಜಗನ್ನಾಥದಾಸರು ಹೇಳ್ತಾರೆ. ಶ್ರೀ ಲಕ್ಷ್ಮೀ ದೇವಿ ಶ್ರುತಿ ತತಿಗಳಿಗೆ ಅಭಿಮಾನಿ, ನಿಗಮ ತತಿಗಳಿಗೆ ಅಭಿಮಾನಿ, ಪಾಂಚರಾತ್ರ, ನಿಖನಸ, ಮಹಾಭಾರತ ಎಲ್ಲದಕ್ಕೂ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀಲಕ್ಷ್ಮೀ ದೇವಿ ಭಗವಂತನ ಕಾಮುಕನಲ್ಲ. ಕಾಮಾದಿ ದೋಷಗಳು ಇಲ್ಲ ಕೃಷ್ಣನಿಗೆ ಎಂಬುದನ್ನು ಸಾಧಿಸಲಿಕ್ಕೆ ಹೊರಡಿರ್ತಕ್ಕಂಥ ವಿಚಾರ. ಯೋಗಿಗಳು ಮರುಳಾಹರೆ ಅಂತ ಇದೆ. ಮೊದಲು ಯೋಗಿ ಅಂದರೆ ಅಂತ ತಿಳ್ಕೊಳ್ಳಿ. ಯೋಗಿ ಎಂದ ತಕ್ಷಣ ನಮಗೆ ಹಠಯೋಗಿಗಳು, ದುಶ್ಚಟ ಯೋಗಿಗಳು, ಕಪಟ ಯೋಗಿಗಳು, ಏನೇನೋ ಕಣ್ಣು ಮುಂದೆಲ್ಲ ಬರುತ್ತೆ ನೋಡಿ. ಯೋಗಿ ಎಂದ ತಕ್ಷಣ ಒಂದು ಅವನ ಗಡ್ಡ ಮೀಸೆ, ಅವನ ಬಾಯಿಯನ್ನು ಎಷ್ಟು ಮುಚ್ಚಿ ಎಷ್ಟು ಕೆಳಗಿಳಿದಿದೆ, ತಲೆ ಕೂದಲು ಅದು ಎಷ್ಟು ಎತ್ತರಕ್ಕೆ ಕಟ್ಟಿಕೊಂಡಿದ್ದಾನೆ, ಇವನು ಯೋಗಿ. ಅವನ ಉಗುರುಗಳು ಅದೆಷ್ಟು ಜನದ್ದು ಚಿಬರಿ ಚಿಬರಿ ಒಳಕಿ ಬೆಳೆದಿದೆ ಅನ್ನೋದಲ್ಲ ಯೋಗಿ. ಇದೆಲ್ಲ ಜನರ ಒಂದು ಹುಚ್ಚು ಕಲ್ಪನೆಗಳು. ಹಿಮಾಲಯದಲ್ಲಿ 2000 ವರ್ಷಗಳ ಕಾಲ ಅನ್ನ ಇಲ್ಲ, ನೀರಿಲ್ಲ, ಯಾವುದೂ ಇಲ್ಲದೆ ಬದುಕಿದ್ದಾರೆ ಯೋಗಿಗಳು. ಯೋಗಿಗಳು ಅಂದರೆ ಏನು? ಎಷ್ಟೋ ಜನಕ್ಕೆ ನಾವು ನೋಡುವ ಹಾಗೆ ಈ ದೂರದರ್ಶನದಲ್ಲಿ ತೋರಿಸ್ತಾರೆ. ಕೆಲವು ಮಾಮೂಲಿ ಜನರೇ ಅವರ ಅನ್ನವೇ ತಿನ್ನಲ್ಲ, ನೀರೇ ಕುಡಿಯೋಲ್ಲ, 35 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ತನಕ ದಾಖಲಾತಿಗಳನ್ನು ಮಾಡಿ ನಮಗೆ ತೋರಿಸಿರೋ ಉದಾಹರಣೆಗಳಿದೆ. ಹಾಗಾದರೆ ಅವರೆಲ್ಲ ಯೋಗಿಗಳ? ಇಲ್ಲಿ ಯೋಗ ಅಂದ್ರೇನು? ಯೋಗ ಉಳ್ಳವನನ್ನು ಯೋಗಿ ಅಂತ ಕರೀತಾರೆ ಅಷ್ಟೇ. ಏನು ಯೋಗ ಅಂದ್ರೆ ಏನು? ಯೋಗ ಅಂದರೆ ಸಂಬಂಧ. ಯೋಗ ಅಂದರೆ ಸಂಬಂಧ. ಯೋಗ ಅಂದರೆ ಮತ್ತೊಂದು ಅರ್ಥ ಇದೆ, ಪ್ರಯೋಗ. ಯೋಗ ಅಂದರೆ ಸಂಬಂಧ, ಯೋಗ ಅಂದರೆ ಪ್ರಯೋಗ. ಪ್ರಯೋಗ ಅಂದ್ರೆ ಏನು? ಪುನಃ ಸಂಬಂಧ. ಹೇಳಿದ್ದೆಲ್ಲ ಮರ್ತೋಯ್ತು ಬಿಡಿ. ಏನು ಬಹಳ ಸುಲಭ. ಆ ಮನುಷ್ಯ ಮುಂಚೆಗೆ ಎಷ್ಟು ಚೆನ್ನಾಗಿದ್ರು ಗೊತ್ತೇನ್ರಿ? ಎಷ್ಟು ಚೆನ್ನಾಗಿದ್ರು, ಈಗ ನೋಡಿ ಹೇಗಾಗಿದ್ದಾರೆ. ನಾಯಿ ಹೊಡೆಯೋ ಕೋಲಿನ ಥರ ಆಗಿದಾರಲ್ರಿ. ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಹೇಳಿ ಇವರನ್ನೇ ನೋಡಿ ಹೇಳಿದ್ದಾರೇನೋ ಅನ್ನೋ ಥರ ಆಗಿದಾರಲ್ಲ. ಅವ್ರ ಹಳೆ ಫೋಟೋ ನಾನು ನಿಮಗೆ ತೋರಿಸಲ? ತೋರಿಸಿದ್ರು. ಬಾ 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 ಇಷ್ಟು ಚೆನ್ನಾಗಿದ್ರ ಇವರು ರೀ. 10 ವರ್ಷದ ಕೆಳಗೆ, 20 ವರ್ಷದ ಕೆಳಗಲ್ಲ, ಈಗ 1 ವರ್ಷದ ಕೆಳಗೆ ಇಂಥ ರಾಜಕುಮಾರನ ಹಾಗೆ ಇದ್ರು. ಇವತ್ತು ಇವರಿಗೆ ಈ ದುರ್ಯೋಗ ಲಭಿಸಿದೆ. ಮತ್ತು ಅಲ್ಲಿ ಯೋಗ, ಯಾವ ಯೋಗ? ದುರ್ಯೋಗ. ಯೋಗ ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಆಗಲ್ಲ. ಹಾಗೆ ಅದಕ್ಕೆ ಅಂತಾರಾಷ್ಟ್ರೀಯ ಯೋಗ ಅಂತಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ವಾ. ಒಳ್ಳೆ ಯೋಗ, ಕೆಟ್ಟ ಯೋಗ, ಒಳ್ಳೆದ್ದು ಕೆಟ್ಟದ್ದು ಯೋಗಕ್ಕೆ ಸಂಬಂಧ. ಅಲ್ಲಿ ನೋಡಿ ಮತ್ತೆ ಸಂಬಂಧ ಅಂತ ಬಂತು. ಯೋಗ ಅಂದ್ರೇನು? ಸಂಬಂಧ. ಸಂಬಂಧ ಅಂದ್ರೇನು? ಪ್ರಯೋಗ. ಪ್ರಯೋಗ ಅಂದ್ರೇನು? ಪುನಃ ಸಂಬಂಧ. ಪುನಃ ಸಂಬಂಧ ಅಂದ್ರೇನು? ಅದೇ ಯೋಗ. ಅವಾಗ ಹಿಂಗಿದ್ರು ಅಂತೀರಿ, ಈಗ ಹಿಂಗಾಗ್ಬಿಟ್ಟಿದ್ದಾರೆ. ಇಷ್ಟೇನ ರೂಪ ಅಂದರೆ? ಒಂದು ದಿನ ಇದ್ದು, ಒಂದು ಕ್ಷಣ ಇದ್ದು ಇಲ್ಲದಂತಾಗುವ ರೂಪದ ಹಿಂದೆ ಬೆನ್ನತ್ತಿ ಹೋಗುವಂಥ ಹುಚ್ಚುತನ ಬೇಕಾಗಿದೆಯಾ ಅಂತ ನಮಗೇ ವೈರಾಗ್ಯ ಬಂದ್ಬಿಡುತ್ತೆ. ಹಾಗಾಗ್ಬಿಟ್ಟಿರ್ತಾರೆ ಕೆಲವರು. ಪಾಪ ಅವ್ರನ್ನ ಮೊದಲಿಂದ ನೋಡಿದವ್ರು ಹೇಳ್ತಾರೆ, ಅಯ್ಯೋ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಏನೂ ಇಲ್ಲ ರೀ. ಮತ್ತೊಂದಷ್ಟು ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ತಾರೆ. ಯಾಕೆ? ಏನಾಗಿದೆ ಅವರಿಗೆ? ಏನೂ ಇಲ್ಲ, ಅವರಿಗೆ ಪ್ರಯೋಗ ಆಗಿದೆ. ಏನಾಗಿದೆ? ಪ್ರಯೋಗ ಆಗಿದೆ. ಏನು ಪ್ರಯೋಗ? ಅದನ್ನ ಮದ್ದು ಹಾಕಿದ್ದಾರೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಮದ್ದು ಹಾಕಿದ್ದಾರೆ. ಮದ್ದು ಅಂದ್ರೇನು? ಒಂದು ಲೆಕ್ಕದಲ್ಲಿ ಔಷಧಿ ಅಂತ ಅರ್ಥ. ಇಲ್ಲಿ ಮದ್ದು ಅನ್ನೋ ಶಬ್ದಕ್ಕೆ ಅರ್ಥ ವಿಷ ಅಂತ ಅರ್ಥ. ಯಾಕೆ ವಿಷ?
ಅಂದರೆ ಒಂದು ಮದ್ದನ್ನು ಹಾಕಿದಾಗ ವಿಷವನ್ನು ತೆಗೆದು ದಷ್ಟಪುಷ್ಟವಾಗಿ ಮಾಡಿದರೆ ಅದು ಮದ್ದು. ದಷ್ಟಪುಷ್ಟವಾದ ವ್ಯಕ್ತಿಯನ್ನು ಯಾವುದೋ ಒಂದು ಔಷಧಿ ಹಾಕಿದಾಗ ತೆಳ್ಳಗೆ ಮಾಡಿಬಿಟ್ರೆ ಅದು ವಿಷ ಅಷ್ಟೇ. ಇದಕ್ಕೆ ಪ್ರಯೋಗ ಅಂತ ಹೆಸರು. ನಾನೇನು ಹೇಳ್ತಾ ಇದ್ದೆ, ಯೋಗಕ್ಕೆ ಇನ್ನೊಂದು ಹೆಸರು ಸಂಬಂಧ, ಯೋಗಕ್ಕೆ ಇನ್ನೊಂದು ಹೆಸರು ಪ್ರಯೋಗ. ಪ್ರಯೋಗ ಅಂತ ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅವರ ಮೇಲೆ ಪ್ರಯೋಗ ಆಗಿದೆ. ದ್ವೇಷ, ಒಬ್ಬರ ಮೇಲೆ ಒಬ್ಬರು ದ್ವೇಷ, ಸಾಯಿಸಿದ್ರೆ ಕೋರ್ಟು ಕಚೇರಿ ಆಗೋಗುತ್ತೆ, ಕೊಲೆ ಮಾಡಿದ್ರೆ ಇದು ಎಲ್ಲಿ ಹಾಕಿದ್ದು ಚಾಕು, ಅದ್ರ ಮೇಲೆ ಹ್ಯಾಂಡ್ ಪ್ರಿಂಟ್ ಏನಿದೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಔಷಧಿಗಳ ಹಾಕ್ಬಿಟ್ರೆ, ಯಾವುದೋ ಸಕ್ಕರೆ ಗುಳಿಗೆ ಥರ ಮಾತ್ರೆಗಳನ್ನು ತಯಾರು ಮಾಡಿಬಿಡೋದು, ಆ ಮಾತ್ರೆ ಒಳಗೆ ಒಂದು ಔಷಧಿ ಇಟ್ಬಿಡೋದು, ಆ ಔಷಧಿನ ತಿಂತಾ ಇರೋದು, ತಿಂತಾ ಇರ್ತಾ ನಾವು ಅವ್ರ ಹತ್ರನೇ ಹೋಗ್ತಾ ಇರೋದು. ಇಂತಹ ಅನೇಕ ದುಷ್ಟವಾಗಿರ್ತಕ್ಕಂಥ ವಿಷಗಳನ್ನು ಪ್ರಯೋಗ ಮಾಡುತ್ತಾರೆ. ಪ್ರಯೋಗ ಮಾಡಿದ್ರು ಅಂತ ಹೇಳ್ತಾರೆ ನೋಡಿ. ನಾನು ಹೇಳಿದೆ ಪ್ರಯೋಗ ಅಂದರೆ ಸಂಬಂಧ ಮಾಡಿದರು. ಯಾರ ಜೊತೆ? ನಿಮ್ಮ ಜೊತೆ. ನಿಮ್ಮ ಶತ್ರುಗಳು ಅವರು ಹಾಕುವ ಕೆಟ್ಟ ಔಷಧಿಯ ಮೂಲಕ ನಿಮ್ಮೊಂದಿಗೆ ಸಂಬಂಧವನ್ನು ಇರಿಸಿಕೊಂಡಿದ್ದಾರೆ, ನಿಮ್ಮ ಹೊಟ್ಟೆಯೊಳಗಿರ್ತಕ್ಕಂಥ ವಿಷದೊಂದಿಗೆ. ನನ್ನ ಗಂಡ ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳ್ತಾ ಇದ್ರು ಅಂತ. ಅಬ್ಬಾ, ಇದೊಂದು ಒಳ್ಳೆ ವಿಷಯವ. ನನ್ನ ಗಂಡ ನನ್ನ ಮಾತು ಕೇಳ್ತಾ ಇದ್ರು ಅಂತ ಹೆಂಡತಿ ಎದೆ ತಟ್ಕೊಂಡು ಹೇಳೋದು. ನಾನು ಎರಡು ಬಾರಿಸಿದ್ರು ನನ್ನ ಗಂಡಗೆ ಸುಮ್ಮನೆ ಇರ್ತಾ ಇದ್ರು ಕಂಡ್ರಿ. ಅಯ್ಯಯ್ಯೋ, ಇದೆಂತ ಧರ್ಮಪತ್ನಿಯಮ್ಮ ನೀನು, ನಿನ್ನ ಗಂಡಂಗೆ ಎರಡು ಬಾರಿಸಿದ್ರು ಸುಮ್ಮನೆ ಇರ್ತಿದ್ಲು. ಅವಾಗ ತುಂಬ ಒಳ್ಳೆಯವನ. ಈಗ ನನ್ನ ಗಂಡ ಎದುರು ನಿಲ್ತಾರೆ, ಏನು ಹೇಳಿದ್ರು ನನ್ನ ಮಾತೆ ಕೇಳೋಲ್ಲ. ಯಾಕೇನಾಗಿದೆ? ನನಗನ್ಸುತ್ತೆ ಅವರಿಗೆ ಪ್ರಯೋಗ ಆಗಿದೆ. ಹೌದಾ? ಇದೇ ಮಾತನ್ನು ಗಂಡ ಹೇಳ್ತಾನೆ. ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳಿದ್ಲು ಗೊತ್ತಾ? ಎಷ್ಟು ಒಳ್ಳೆಯವಳು? ಬಹಳ ಒಳ್ಳೆಯವಳು. ಒಳ್ಳೆಯವಳನ್ನ ಶಬ್ದಕ್ಕೆ ಉತ್ತಮವಾದ ನಿದರ್ಶನ ನನ್ನ ಹೆಂಡತಿ. ಆದರೆ ಈಗ ಬೆಳಗ್ಗೆ ಎದ್ದು ಬಂದ ತಕ್ಷಣ ನನ್ನ ಮುಖಕ್ಕೆ ಬಿಸಿ ಕಾಫಿನ ಚೆಲ್ತಾಳ್ರಿ. ಏನಾಗಿದೆ? ಏನೂ ಇಲ್ಲ, ಅವಳಿಗೆ ಪ್ರಯೋಗ ಆಗಿದೆ. ಯಾರೋ ಏನೋ ಮಾಡಿಸಿದ್ದಾರೆ, ನಂಗೆ ಅನುಮಾನ ಇದೆ ಅಂತ ಹೇಳ್ತಾನೆ. ಆದರೆ ಇಂತಹ ಹೊಟ್ಟೆಯಲ್ಲಿ ಹಾಕಿದಂತಹ ದುಷ್ಟ ಔಷಧಿಗಳನ್ನು ಹೊರ ತೆಗೆದು ಕಕ್ಕಿಸುವವರಿದ್ದಾರೆ, ವಾಮಿಟ್ ಮಾಡಿಸೋರಿದ್ದಾರೆ ಡಾಕ್ಟರ್ಗಳು. ಅವರಿಗೆ ಭೂತ ವೈದ್ಯರು ಅಂತ ಹೇಳ್ತಾರೆ. ಇದು ಸೈನ್ಸಲ್ಲಿ ನಮಗೆ ತಿಳಿಯೋ ವಿಷಯ ಅಲ್ಲ, ಇದು ಬಿಹಾಂಡ್ ಸೈನ್ಸ್ ಇದೆ. ಈ ಮಾಮೂಲಿ ಡಾಕ್ಟರ್ಗಳು ಇದನ್ನು ಒಪ್ಕೊಳ್ಳಲ್ಲ. ಆ ಒಳಗೆ ಹಾಕಿರ್ತಕ್ಕಂಥ ಕೆಟ್ಟ ಔಷಧಿಯು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಅಂತ ದುಷ್ಟವಾಗಿರ್ತಕ್ಕಂಥ ಔಷಧಿಗಳನ್ನು ಕಕ್ಕಿಸಲಿಕ್ಕೆ ಅದರದ್ದೇ ಆದ ಮಂತ್ರಜ್ಞಾನವುಳ್ಳಂಥ ಮಂತ್ರವಾದಿಗಳು ಇರ್ತಾರೆ. ಅವರು ಅದನ್ನು ಕಕ್ಕಿಸ್ತಾರೆ. ಏನೇನೋ ಗಿಡಮೂಲಿಕೆಗಳನ್ನು ತಂದು ಅರ್ದು ಹೊಟ್ಟೆಗೆ ಹಾಕಿ ಆ ಮದ್ದನ್ನು ಹೊರಗೆ ತೆಗೆದು ಪುನಃ ಅವನ್ನ ಸರಿ ಮಾಡ್ತಾರೆ. ಆದರೆ ಪೂರ್ತಿ ಸರಿ ಮಾಡಕ್ ಆಗೋಲ್ಲ. ಯಾಕಾಗಲ್ಲ ಅಂದರೆ ಸ್ವಲ್ಪವಾದರೂ ಶೇಷ ಅವನ ಹೊಟ್ಟೆಯಲ್ಲಿ ಇದ್ದೇ ಇರುತ್ತೆ. ಅಂದರೆ ಅರ್ಥ ಏನು? ಅವನು ಸಾಯುವ ತನಕವೂ ಈ ಪ್ರಯೋಗ ಸಾಸಿವೆಯನ್ನು 1000 ಭಾಗ ಮಾಡಿದ್ರೆ ಉಳಿದಷ್ಟು ಅಂಶ ಅವನ ಜೊತೆ ಇರುತ್ತೆ. ಅದಕ್ಕೆ ಪ್ರಯೋಗ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಪ್ರಯೋಗ ಅಂದ್ರೆ ಸಂಬಂಧ. ನಾವು ಸಾಯೋ ತನಕ ಅದು ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಸಂಬಂಧ. ನಾವು ದೇವರ ಚಿಂತನೆಯನ್ನು ಸದಾ ಮಾಡಿದ್ರೆ ಅದಕ್ಕೂ ಪ್ರಯೋಗ ಅಂತ ಹೇಳ್ತಾರೆ. ಯಾರ ಪ್ರಯೋಗ? ದೇವರ ಪ್ರಯೋಗ, ಭಗವಂತನ ಪ್ರಯೋಗ ನಮ್ಮ ಮೇಲೆ ಆಗಿದೆ ಅಂತ ಯಾರು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ 24 hours ನಾವು ದೇವರ ಚಿಂತನೆ ಮಾಡೋದೇ ಇಲ್ಲ. 24 ತಾಸುಗಳಲ್ಲಿ 23:45 ಕಾಲ ನಾವು ಬೇಡವಾದ ಚಿಂತನೆಯನ್ನೇ ಮಾಡ್ತಾ ಇದ್ದೀವಿ ಅಂದರೆ ಆ ಬೇಡವಾದ ಪ್ರಯೋಗಗಳು ನಮ್ಮಲ್ಲಿ ನಡೆದಿದೆ ಅಂತ ಅರ್ಥ. 24 ತಾಸು ನಾವು ದೇವರನ್ನ ಚಿಂತಿಸೋಲ್ಲ. ಯಾಕೆ ಚಿಂತಿಸೋಲ್ಲ ಅಂತಂದ್ರೆ ನಾವು ಭಗವಂತನ ಪ್ರಯೋಗ ನಾವು ಮಾಡಿಲ್ಲ. ನಾವು ಚಿಂತೆ ಮಾಡಷ್ಟು ಕೂಡ ಭಗವಂತನ ಚಿಂತನೆ ಮಾಡಲ್ಲ. ಆದರೆ ವಿಷ ಹಾಕಿಸ್ಕೊಂಡವನು ಹಾಗಲ್ಲ. ಅವನ ಸಾಯೋ ತನಕವೂ ಆ ವಿಷದ ಸಂಬಂಧ ಅವನಿಗೆ ಇದ್ದೇ ಇರುತ್ತೆ. ಅದಕ್ಕೆ ಪ್ರಯೋಗ ಅಂತ ಹೇಳ್ತೀವಿ. ನಿರಂತರವಾದ ಸಂಬಂಧಕ್ಕೆ ಪ್ರಯೋಗ ಅಂತ ಹೇಳ್ತೀವಿ.
ಅಲ್ಲಿ ಯೋಗ ಅಂತ ಹೇಳಿದ್ವಲ್ಲ ರೀ, ಯಾವ ಯೋಗ ಅದು? ನಾರದ, ಸನಕಾದಿ ಮೊದಲಾದ ಯೋಗಿಗಳು ಅಂತ ಹೇಳಿದ್ವಿ. ಯೋಗ ಉಳ್ಳವರು ಯೋಗಿಗಳು. ಮತ್ತು ಇವರಿಗೆ ಯಾವ ಪ್ರಯೋಗ ಆಗಿದೆ? ಇವರಿಗೆ ಯಾರು ವಿಷ ಹಾಕಿದ್ದಾರೆ? ಇವರು ಸಾಯೋ ತನಕ ಯಾವ ಪ್ರಯೋಗದ ಒಳಗೆ ಇದ್ದಾರೆ ಅಂದರೆ ಇಲ್ಲ. ಯಾರಾದರೂ ವಿಷ ಹಾಕಿದ್ದರೆ ಈ ಯೋಗಿಗಳ ದರ್ಶನ ಮಾಡಿದರೆ ಸಾಕು, ವಿಷವು ತತ್ತರಿಸಿ ನೆಲಕ್ಕೆ ಬೀಳುವಂಥ ಪ್ರಯೋಗದಲ್ಲಿದ್ದಾರೆ. ಯಾವ ಪ್ರಯೋಗ? ಭಗವಂತನ ಅನುಸಂಧಾನವನ್ನ, ಅವನ ನಾಮವನ್ನ ಸದಾ ಚಿಂತನೆ ಮಾಡ್ತಾ 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 ಒಂದು ಕ್ಷಣವು ದೇವರಿಂದ ಆಚೆ ಇಲ್ವೇ. ಇದಕ್ಕೂ ಪ್ರಯೋಗ ಅಂತ ಹೇಳ್ತೀವಿ. ಇಂತಹ ಪ್ರಯೋಗ, ಇಂತಹ ಸಂಬಂಧ ಆ ಯೋಗಾಯೋಗಕ್ಕೆ ಒಳಗಾದಂತಹ ನಾರದರು ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ ಅಂದರು ಆಚಾರ್ಯ ಮಧ್ವರು. ಪಂಡಿತರು, ಇಂಥವರನ್ನ ಪಂಡಿತರು ಅಂತ ಹೇಳ್ತೀವಿ ನಾವು. ಇಂತಹವರನ್ನ ವಿದ್ವಜ್ಜನರು ಅಂತ ಕರಿತೀವಿ. ಲೌಕಿಕ ಓದುಗಳನ್ನು ಓದ್ಕೊಂಡಿರ್ತೀವಿ. ಬೇಕಾದಷ್ಟು MA PhD ಮಾಸ್ಟರ್ ಸೈನ್ಸು ಏನು ಬೇಕಾದರೂ ಓದ್ಕೊಳ್ಳಿ, ಅವ್ರು ಯಾರು ಪಂಡಿತರಲ್ಲ. ಲೌಕಿಕ ತಿಳಿದವರು ಪಂಡಿತರಲ್ಲವೇ ಅಲ್ಲ. ವಿದ್ವಾನ್, ಪಂಡಿತ, ಸಮದರ್ಶಿನಃ ಅಂತ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವುದು ಕೇವಲ ಭಗವತ್ ತತ್ವವನ್ನ, ಭಗವಂತನನ್ನ ಅರಿತವನು ಮಾತ್ರ ಪಂಡಿತ. ಭಗವಂತನಿಗೆ ದೋಷವೇ ಇಲ್ಲ. ಯಾಕೆ ಹೇಳಿ ನೋಡೋಣ? ಬಹಳ ಸುಲಭ ಇದೆ ಉತ್ತರ. ಯಾಕೆ ಭಗವಂತನಿಗೆ ದೋಷವಿಲ್ಲ ಅಂದರೆ ಅಲ್ಲಿ ಜಾಗ ಇಲ್ಲ. ನಾವು ನಿಮ್ಮ ಮನೇಲಿ ಬಂದು ಸೇರ್ಕೋಬೋದಾ? ಎಲ್ಲಿ ಬಂದು ಸೇರ್ಕೋತೀರಿ? ನನ್ನ ಮಗ ಒಂದು ಟಿವಿ, ನನ್ನ ಮಗಳು ಒಂದು ಟಿವಿ, ನನ್ನ ಅಳಿಯ ಒಂದು ಟಿವಿ, ನನ್ನ ಮೊಮ್ಮಗ ಒಂದು ಟಿವಿ, ನಾಲ್ಗೊಂದು ಟಿವಿ, ನನ್ನ ಗಂಡನ್ಕೊಂದು ಟಿವಿ. 10 ಜನವು ಆನ್ಲೈನಲ್ಲಿ ವರ್ಕ್ ಮಾಡ್ತಾ ಇದೀವಿ. ಹೊರಗೆ ಹೋಗಿ ಬೀಳೋ ಹಾಗಿಲ್ಲ, ಮರಳು ಸಾಯೋ ಹಾಗಿಲ್ಲ. ಯಾಕಂದರೆ ಭಗವಂತನ ಕರುಣ ತಪ್ಪಿಸ್ಕೊಂಡು ಕರೋನಾದಲ್ಲಿ ಬಿದ್ದಿದ್ದೀವಿ. ಮತ್ತು ಯಾರು ಮನೆಯಿಂದ ಹೊರಗೆ ಹೋಗೋ ಹಾಗೆ ಇಲ್ಲ. ನಮ್ಮ ಸಾಮಾನುಗಳಲ್ಲದೆ ಪರರ ಸಾಮಾನು ಸರಂಜಾಮಗಳನ್ನು ತುಂಬಿಕೊಟ್ಟಿದ್ದೀವಿ ಸಾಲದ್ದಕ್ಕೆ. ನನ್ನ ಹೆಂಡತಿಯ ಅಮ್ಮ ಕರೋನಾಕ್ಕೆ ಮುಂಚೆ ಬಂದು ಇಲ್ಲಿದ್ರು, ಅವರು ಇಲ್ಲೇ ಇದ್ದಾರೆ. ಅವ್ರದ್ದೊಂದಿಷ್ಟು ಬುಟ್ಟಿ ಲಗೇಜ್ಗಳು, ಅವರು ಆನ್ಲೈನ್ ಮೇಲೆ ವರ್ಕ್ ಮಾಡ್ತಾರಂತೆ. ಪಾಪ ಏನ್ರಿ ಅವ್ರು ಮತ್ತೆ ಆನ್ಲೈನ್ ಮೇಲೆ ವರ್ಕ್ ಮಾಡೋದು? ಅವ್ರು ಮಾಡಿರೋ ಮೆಂತ್ಯ ಹಿಟ್ಟು, ಮೆಣಸಿನ ಪುಡಿ, ಚಹಾ ಪುಡಿ ಮಾರೋದು, ಅದೆಲ್ಲ ಆನ್ಲೈನ್ ಮೇಲೆ ಅವ್ರು ಕುತ್ಕೊಂಡಲ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಕಂಪ್ಯೂಟರ್ನು ಅವರಲ್ಲೇ ಬರ್ಕೊಂಡಿದ್ದಾರೆ. ಇದರ ಅರ್ಥ ಏನು? ಬಹಳ ಸುಲಭ. ನಿಮಗೆ ನಮ್ಮ ಮನೆಯೊಳಗೆ ಜಾಗವಿಲ್ಲ ಅಂತ ಬೋರ್ಡ್ ಹಾಕೋದು ಬೇಕಿಲ್ಲ. ಅಲ್ಲಿರೋಷ್ಟು ಕಂಪ್ಯೂಟರ್ಗಳು, ಟಿವಿಗಳು, ಅವ್ರು ಇಟ್ಕೊಂಡಿರೋ ಸಾಮಾನು ಸರಂಜಾಮುಗಳನ್ನು ಎಲ್ಲ ನೀವು ಗಮನಿಸಿದಾಗ ನಿಮಗೆ ಸ್ಥಳವಿಲ್ಲ ಎನ್ನುವುದು ಪ್ರತ್ಯಕ್ಷವಾಗಿರ್ತಕ್ಕಂಥ ಉತ್ತರ. ಅಂದ ಮೇಲೆ ಭಗವಂತನಲ್ಲಿ ದೋಷ ಇಲ್ಲ ಅಂತ ಹೇಗೆ ಹೇಳಬೇಕು ಅಂದರೆ, ಭಗವಂತ ಗುಣಪೂರ್ಣನಾಗಿರೋದ್ರಿಂದ ದೋಷಕ್ಕೆ ಸ್ಥಳವೇ ಇಲ್ಲ, ಜಾಗವೇ ಇಲ್ಲ. ಯಾಕೆಂದರೆ ಗುಣವೇ ತುಂಬಿದೆ. ಮುಗಿದೋಯ್ತುಬಿಡಿ, ಇನ್ನೇನು ವಿಚಾರ ಇಲ್ಲ. ಇಂತಹ ಗುಣಪೂರ್ಣನಾಗಿರ್ತಕ್ಕಂತಹ ಭಗವಂತನ ದರ್ಶನಕ್ಕೆ ಯಾರು ಬರ್ತಾರೆ? ನಾರದಾದಿಗಳು ಬರ್ತಾರೆ. ಆದಿಗಳು ಶಬ್ದ ನಾರದರು, ಆದಿ, ಮೊದಲಾದ, ಎರಡಕ್ಕೂ ಆದಿ ಎನ್ನುವ ಶಬ್ದ. ಆದಿ ಅಂದರೆ ಮೊದಲು. ನಾರದರೇ ಮೊದಲಾದವರು ಬರ್ತಾರೆ. ಯಾಕೆಂದರೆ ನಾರದಾದಿಗಳ ಬಲದಲ್ಲಿ ಕಲ್ಮಶ ತುಂಬುವುದಿಲ್ಲ, ಕೆಟ್ಟ ಆಲೋಚನೆಗಳು ಅವರಲ್ಲಿ ತುಂಬುವುದಿಲ್ಲ. ಕಾರಣ ಏನು? ಭಗವಂತನಲ್ಲಿ ದೋಷ ಇಲ್ಲ. ಯಾಕೆ? ಸ್ಥಳ ಇಲ್ಲ. ಯಾಕೆ? ಗುಣಪೂರ್ಣ. ನಾರದಲ್ಲಿ ಕಲ್ಮಶ ಬರಲ್ಲ. ಯಾಕೆ ಬರಲ್ಲ? ಯಾವಾಗಲೂ ಭಗವಂತನ ನಾಮಸ್ಮರಣೆ ತುಂಬಿದೆಯಾದ್ದರಿಂದ, ಸಂತತವು ಭಗವಂತನ ಚಿಂತನೆಯನ್ನು ಅವರು ನಡೆಸ್ತಾ ಇರೋದ್ರಿಂದ, ನಾಮಸ್ಮರಣೆ ಮಾಡ್ತಾ ಇರೋದ್ರಿಂದ ಭಗವಂತನ ಪ್ರಯೋಗ ಅಂದರೆ ಭಗವಂತನ ಪ್ರಯೋಗ, ಭಗವಂತನ ಸಂಬಂಧ, ಭಗವಂತನ ಯೋಗಾನುಯೋಗದಿಂದ ನಾರದರಿಗೆ ಆಗಿ ಹೋಗಿ ಬಿಟ್ಟಿದೆ. ಇಂಥವರಿಗೆ ಕಲ್ಮಶ ಬರಲಿಕ್ಕೆ ಸಾಧ್ಯತೆ ಇದೆಯೋ? ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ.
ಆ ದೇವರ ದರ್ಶನಕ್ಕೆ ಎಷ್ಟು ಜನ ಹೋಗ್ತಾರೆ, ಎಂತೆಂಥವ್ರು ಹೋಗ್ತಾರೆ, ಒಂದು ಲೀಸ್ಟ್, ಅಟ್ಲೀಸ್ಟ್ ಅಂತ ನೋಡಿ, ಒಂದು ಲೀಸ್ಟ್ ಹಾಕಿದಾಗ ನಾರದರೇ ಮೊದಲಾದ ಯೋಗಿಗಳು ಹೋಗ್ತಾರೆ. ಇವನು ಕಾಮುಕನಾಗಿದ್ದರೆ ಸೂಳೆಯ ಮನೆ ಮುಂದೆ ಯಾರು ಭಕ್ತರು ಹೋಗ್ತಾರ, ಭಜನೆ ಮಾಡೋರು ಹೋಗ್ತಾರ, ಆ ಸನ್ಯಾಸಿಗಳು ಹೋಗ್ತಾರ? ಇಲ್ವಲ್ಲ. ಅವ್ರಿಗೆ ಅಲ್ಲಿ ಕೆಲಸವೇ ಇಲ್ಲ. ಯಾಕೆಂದ್ರೆ ಕೆಲಸವಿಲ್ಲದ ಕೆಲಸ ನಡೀತಿರುವ ಜಾಗಕ್ಕೆ, ಆ ಕೆಲಸಕ್ಕೆ ಸಂಬಂಧ ಪಡೆದಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಹೋಗಲ್ಲ. ನಾರದರೇ ಮೊದಲಾದ ಯೋಗಿಗಳು, ನಾರದ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಹರೆ. ಅವರೇ ನಾರಿಯರಿಗೆ ಮರಳಾಗಲ್ಲ. ನಾರಿಯರಿಗೂ ಅವ್ರಿಗೂ ಸಂಬಂಧವೇ ಇಲ್ಲ. ನಾರನಿಗೆ ಸಂಬಂಧವಿದೆ. ಯಾರಿಗೆ? ನಾರ ನ ಅರ, ದೋಷವಿಲ್ಲದವನಿಗೆ ಸಂಬಂಧವಿದೆ. ಅವನು ಯಾರು? ನಾರಾಯಣ ಅಲ್ವಾ? ಇಂತಹ ನಾಮಸ್ಮರಣೆಯನ್ನು ಅನವರತ ಮಾಡುವ ನಾರದರು ಎಲ್ಲಿಗೆ ಬರ್ತಾ ಇದ್ದಾರೆ? ದ್ವಾರಕೆಗೆ ಬರ್ತಾ ಇದ್ದಾರೆ. ಅಂದ ಮೇಲೆ ಶ್ರೀಕೃಷ್ಣನಿಗೆ ಕಾಮಾದಿ ಉಪದ್ರವಗಳು ಉಂಟೇ ಎನ್ನುವುದು ಲಕ್ಷ್ಮಿ ಸಾಧಿಸಲಿಕ್ಕೆ ಹೊರಟತಕ್ಕಂಥ ವಿಷಯ. ಆದರೆ ಮಹಾಭಾರತ ಹೇಳುತ್ತೆ ಒಂದು ಕಥೆಯನ್ನ. ಅಬ್ಬಬ್ಬಬ್ಬಬ್ಬ, ನಾರದರಿಗೆ ಕಾಮದ ಉಪಟಳ ಇಲ್ವಾ? ಓದ್ರಿ ಭಾಗವತನ, ಸರಿಯಾಗಿ ಓದಿ. ನೀವು ಮಹಾಭಾರತ ಓದಿ ಹೋಗ್ಲಿ, ಯಾಕಂದ್ರೆ ಭಾಗವತದಲ್ಲಿ ಇಲ್ಲದೆ ಇರ್ಬೋದು. ಭಾಗವತದ ಮಗು ಭಾರತದ ಮಗು ಭಾಗವತ. ತಾಯಿಯಲ್ಲಿ ಇಲ್ಲದ ವಸ್ತು ವಿಷಯ ಮಗುವಿನಲ್ಲಿ ಏನು ಹುಡ್ಕೋಕ್ ಹೋಗ್ತೀರಾ? ನೂಲೇ ಸರಿ ಇಲ್ಲದಿದ್ಮೇಲೆ ಸೀರೆ ಏನು ಚೆನ್ನಾಗಿರುತ್ತೆ? ತಾಯಿ ಏನು ನೆಟ್ಟಗಿಲ್ಲದಿದ್ಮೇಲೆ ಮಗು ಏನು ಚೆನ್ನಾಗಿರುತ್ತೆ? ತಾಯಿಯಂತೆ ಮಗು, ನೂಲಿನಂತೆ ಸೀರೆ. ಗಾದೆ ಕೇಳಿಲ್ವಾ? ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋಲ್ಲ ಅಂತ ಹೇಳಿಲ್ವಾ? ಯಾರು? ನಾವು ಹೇಳಿಲ್ಲ, ನೀವು ಹೇಳಿದ್ರಿ. ಬಿಡಿ, ಹೇಳ್ಕೊಳ್ಳಿ. ಯಾಕಂದ್ರೆ ವೇದವೂ ಸುಳ್ಳು. ವೇದ ಎಂದು ಸುಳ್ಳಾಗುತ್ತೆ? ವೇದ ಓದಕ್ಕೆ ಬಂದಿಲ್ಲ. ಆ ವೇದದ ಮಾತನ್ನೇ ಗಾದೆಯಲ್ಲಿ ಹೇಳ್ಬಿಟ್ರು. ಗಾದೆ ಒಂದ್ ಕಡೆ, ವೇದ ಒಂದ್ ಕಡೆ ಅಂತ ಹೇಳಿದ್ರೆ, ಮುಖ ಒಂದ್ ಕಡೆ, ಮೂತಿ ಒಂದ್ ಕಡೆ ಅಂತ ಹೇಳಿದಾಗತ್ತೆ ನಿಮ್ಮ ಮಾತು. ಅದನ್ನ ನಾವು ಕೇಳಿ ಸಂತೋಷ ಪಡ್ಬೇಕಾ ಸ್ವಾಮಿ? ನಮಗೆ ಅದರ ಅಗತ್ಯತೆ ಇರುತ್ತಾ? ಇಲ್ಲವೇ ಇಲ್ಲ. ಮಹಾಭಾರತ ಏನು ಹೇಳುತ್ತೆ? ನೀವೇ ಹೇಳ್ಬಿಡಿ. ಏನಿಲ್ಲ, ನಾರದರು ಅವರ ಸೋದರಳಿಯ ಯಾರು ಅಂದ್ರೆ ಪರ್ವತ, ಅಂದ್ರೆ ಪಾರ್ವತಿಯ ತಂದೆ ಪರ್ವತರಾಜ. ಪರ್ವತರಾಜರು ನಾರದನಿಗೆ ಸೋದರ ಅಳಿಯ. ಸೋದರಳಿಯ ಅಂದ್ರೆ ಏನು? ಪರ್ವತನ ಅಮ್ಮಂಗೆ ನಾರದರು ತಮ್ಮನೋ ಅಥವಾ ಅಣ್ಣನೋ ಆಗಬೇಕು ಅಂತ ಕಾಣುತ್ತೆ. ಪರ್ವತನ ಅಮ್ಮ ಯಾರು ಅಂತ ಕೇಳಬೇಡಿ. ನಾಳೆ ನಾಡದ್ದು ಯಾವಾಗಾರೋ ಹಿಮಾಲಯ ಪರ್ವತ ಕಡೆ ಹೋದಾಗ ನಿಮ್ಮ ಅಮ್ಮ ಯಾರು ಅಂತ ನಾನು ಕೇಳ್ಕೊಂಡು ಬರ್ತೀನಿ. ಅಡ್ರೆಸ್ ಸಿಕ್ಕಾಗ ಹೇಳ್ಕೊಡ್ತೀನಿ, ಕೇಳೋಣ. ಸದ್ಯಕ್ಕೆ ಅವ್ರ ಅಮ್ಮನ ವಿಚಾರ ಯಾಕೆ? ಇಲ್ಲಿ ಏನು ಹೇಳಿದ್ರು ಅಷ್ಟೇ ವಿಚಾರ ಮಾಡೋಣ. ಪರ್ವತನು ನಾರದರಿಗೆ ಸೋದರ ಅಳಿಯ. ಇವರು ಒಬ್ಬರನ್ನೊಬ್ಬರು ಬಿಟ್ಟಿರ್ತಾರಲ್ವಂತೆ. ಕೆಲವು ಮನೆಗಳಲ್ಲಿ ಸೋದರ ಮಾವ ಮತ್ತು ಅಳಿಯ ಅಂದ್ರೆ ಬಹಳ ಫ್ರೆಂಡ್ಶಿಪ್. ಎಷ್ಟು ಫ್ರೆಂಡ್ಶಿಪ್ ಅಂದ್ರೆ, ಫ್ರೆಂಡು ಶಿಪ್ ಒಳಗೆ. ಶಿಪ್ ಅಂದ್ರೆ ಏನೋ? ಒಂದೇ ದೋಣಿಯೊಳಗೆ ಕುತ್ಕೊಂಡಾಗ ಒಬ್ಬರನ್ನೊಬ್ರು ಬಿಟ್ಟು ಅಲಗಾಡಕ್ಕಾಗಲ್ಲ. ಎಲ್ಲ ಟೇಸ್ಟು, ವೇಸ್ಟು, ಪೋಸ್ಟು ಎಲ್ಲ ಅಲ್ಲೇ, ಎಲ್ಲ ದೋಣಿಲೆ. ಯಾಕಂದ್ರೆ ಅಷ್ಟು ಮಾವ, ಒಳ್ಳೆ ಮಾವ, ಏನು ಮಾವ ಅಳಿಯ? ಯಾವ ಮಾವ? ಹೆಣ್ಕೊಟ್ಟು ಮಾವ ಅಲ್ಲ, ತಾಯಿಯ ತಮ್ಮ ಅಥವಾ ಅಣ್ಣ. ಇವರಿಬ್ಬರು ಒಳ್ಳೆ ಫ್ರೆಂಡ್ ಥರ ನಡ್ಕೋತಾರಂತ. ಹಾಗೆ ಇವರಿಬ್ಬರು ಬಹಳ ಸ್ನೇಹಿತರಂತೆ. ಬಹಳ ವರ್ಷಗಳ ಕಾಲ, ಬಹಳ ಯುಗದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟಿರ್ತಿದ್ರು. ಒಂದು ದಿವಸ ಜೊತೆಗೆ ಹೋಗ್ಬೇಕಾದ್ರೆ ಮಾವ ಅಂದ್ರೆ ಪರ್ವತ ಯಾರಿಗೆ? ನಾರದನಿಗೆ. ನಾರದನ್ ಹೇಳಿದ್ರು, ಏನಯ್ಯ? ಏನೂ ಇಲ್ಲ, ಇನ್ಮೇಲೆ ಇಬ್ಬರೊಂದು ಒಪ್ಪಂದ ಮಾಡ್ಕೊಳ್ಳೋಣ. ಇಬ್ಬರು ಬಿಟ್ಟು ಒಬ್ಬರನ್ನೊಬ್ರು ಬಿಟ್ಟು ಊಟ ಮಾಡಲ್ಲ. ಸಂಡಾಸ್ಗೆ ಹೋಗ್ಬೇಕಾದ್ರೂ ಒಬ್ಬರನ್ನೊಬ್ರು ಬಿಡಲ್ಲ. ಆ ಕಡೆ ರೂಮ್ಗೆ ಈ ಕಡೆ ರೂಮ್ ಹೋಗಲ್ಲ, ಒಂದೇ ಕಡೆ ಕೂತ್ಕೋತೀವಿ. ಯಾವುದರಲ್ಲೂ ನಮ್ಗೆ ಒಬ್ಬರನ್ನೊಬ್ರು ಬಿಟ್ಟಿರಲ್ಲ. ಅಂದಮೇಲೆ ನಿಮ್ಮ ಮನಸ್ಸೊಳಗೆ ಏನಾಗತ್ತೆ ಅದನ್ನು ಪೂರ್ತಿ ನನಗೆ ಹೇಳಬೇಕು. ನನಗೆ ಗೊತ್ತಾಗತ್ತೆ. ಆದರೂ ನೀವು ನಿಮ್ಮ ಮನಸ್ಸೊಳಗೆ ಏನಾದರೂ ಅದು ಒಳ್ಳೆಯದ್ದೇ ಇರಲಿ ಕೆಟ್ಟದ್ದೇ ಇರಲಿ, ನೀವು ನನ್ನ ಮುಂದೆ ಹೇಳಬೇಕು. ಮುಚ್ಚು ಮರೆ ಇಲ್ಲದಂತೆ ಹೇಳಬೇಕು. ನಾರದರು ಹೇಳಿದ್ರು, ಸರಿಪ್ಪ, ನಿನ್ನ ಮನಸ್ಸಲ್ಲಾದ್ರೆ ಏನು ಮಾಡ್ತೀವಿ? ಮಾಡೋದೀಗ ನನ್ನ ಮನಸ್ಸಲ್ಲಾದರೂ ಅಷ್ಟೇ ಮಾವ, ನನ್ನ ಮನಸ್ಸಲ್ಲೂ ಅಷ್ಟೇ. ಏನೇ ಕೆಟ್ಟ ವಿಚಾರ ಇರಲಿ, ಏನೇ ಒಳ್ಳೆ ವಿಚಾರ ಇರಲಿ, ಒಂದೂ ಬಿಡದ ಹಾಗೆ ನಿಮ್ಮ ಮುಂದೆ ಹೇಳ್ತೀವಿ ಅಂತ ಇಬ್ರು ನಿಯಮವನ್ನ ಮಾಡಿಕೊಂಡು ಬಿಟ್ರು.
ಸಂಜಯ ಅಂತ ಒಬ್ಬ ಮಹಾರಾಜ ಇದ್ದ, ಆಗಾದಿ ರಾಜ. ಅವನ ಊರಿಗೆ ಬಂದರು ಯಾರು? ನಾರದರು ಮತ್ತು ಪರ್ವತರು, ಅಂದರೆ ಸೋದರ ಮಾವ ಸೋದರ ಅಳಿಯ ಇಬ್ಬರು ಬಂದು ಅತಿಥಿಗಳಾಗಿ ಬಂದರು. ಅತಿಥಿಗಳಾಗಿ ಬಂದಾಗ ಅವರು ಕುತ್ಕೊಂಡಿರೋ ಕಡೆಗೆ ಮತ್ತೆ ಹಾಲು ಪಾದ ತೊಳಿಬೇಕು, ಪಾದ ಪೂಜೆ ಮಾಡಬೇಕು, ಆಸನ ಕೊಡಬೇಕು, ಆಮೇಲೆ ಅತಿಥಿ ಅಭ್ಯಾಗತರಿಗೆ ಆಚಮನ ಎಲ್ಲವೂ ಮಾಡಿಸ್ಬೇಕು. ಮತ್ತು ಬಂದ ತಕ್ಷಣ ಒಂದಿಷ್ಟು ಕಾಫಿನೋ ತಿಂಡಿನೋ ಊಟವೋ ಏನೋ ಕೊಡಬೇಕಲ್ಲ. ಅದನ್ನು ಕೊಟ್ಟವಳು ಯಾರು ಅಂದರೆ ಸುಕುಮಾರಿ ಅಂತ ಅವಳ ಹೆಸರು. ಎಂಥ ಮಾರಿ? ಮಾರಿ ಅಲ್ಲ ರೀ, ಸುಕುಮಾರಿ. ಸುಕುಮಾರಿ ಬಹಳ ಚಂದದ ಹೆಣ್ಣು. ವರ್ಣಿಸ್ರಿ ನೋಡೋಣ. ನಂಗಾಗಲ್ಲ, ಯಾಕಂದರೆ ನಾನು ನೋಡಿದ್ರು ವರ್ಣಿಸಕ್ಕೆ ಬರಲ್ಲ. ಯಾಕೆಂದರೆ ತುಂಬ ಚೆನ್ನಾಗಿದ್ದವ್ರು ಏನನ್ಬೋದು, ತುಂಬ ಚೆನ್ನಾಗಿದ್ದಾರೆ ಅನ್ಬೇಕು. ಇನ್ಯಾವ ಥರನೂ ಹೇಳಕ್ಕಾಗಲ್ಲ. ಕಣ್ಣು ಕಮಲದ ಎಸಳದಂತಿದೆ, ಮೂಗು ಸಂಪಿಗೆಯಂತಿದೆ, ನಾಸಿಕವು ಸಂಪಿಗೆಯಂತೆ, ನೀನಗಲು ಹೂ ಬಿಡಿದಂತೆ, ನಡೆಯುತ್ತಿರೆ ನಾಟ್ಯದಂತೆ, ರತಿದೇವಿ ಭುವಿಗಿಳಿದಂತೆ. ಏನೇನೋ ವರ್ಣನೆ ಕಾಳಿದಾಸರು ಮಾಡ್ತಾರೆ. ಅವಳ ಕುಚಗಳು ಕಳೆತ ಮಾವಿನ ಹಣ್ಣಿನಂತಿದೆ, ಅವಳ ತಲೆ ಕೂದಲು ದುಂಬಿಗಳಂತೆ ಗುಚ್ಚುಗುಚ್ಚಾಗಿ ದುಂಬಿಗಳು ತಿರುತ್ತೊಡೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ. ಇವೆಲ್ಲವೂ ಕಾಳಿದಾಸ ಅಂದ್ರೆ ಸಿನಿಮಾ ಹಾಡು ಅಂತ ಬೇಜಾರು ಮಾಡ್ಕೋಬೇಡಿ. ಕಿವಿ ಹೇಗಿದೆ? ಒಳ್ಳೆ ಪುಟ್ಟ ಶಂಖದ ಹಾಗಿದೆ. ಜಡೆ ಹೇಗಿದೆ? ನೀಳವಾಗಿರತಕ್ಕಂತಹ ಸರ್ಪದಂತಿದೆ. ಹಲ್ಲುಗಳು ಹೇಗಿವೆ? ದಾಳಿಮ ಕುಸುಮ ಸಂಕಾಶ. ದಾಳಿಮ ಅಂದ್ರೆ ಒಂದು ಇದೀಗ ದಾಳಿಂಬೆ ಬೀಜವನ್ನ, ಈಗಿಂದು ಸೀಡ್ಲೆಸ್ ದಾಳಿಂಬೆ ಅಲ್ಲ, ಹಿಂದೆ ವಿತ್ ಸೀಡ್ ಇರ್ತಕ್ಕಂಥ ದಾಳಿಂಬೆ ಬರ್ತಾ ಇತ್ತು ನೋಡಿ. ಹಿಂದಿನ ಫಲಗಳಿಗೆಲ್ಲ ಬೀಜ ಇರ್ತಿತ್ತು, ಈಗಿನ ಫಲಗಳಿಗೆ ಬೀಜನೇ ಇಲ್ಲ. ಅದಕ್ಕೆ ಮಕ್ಕಳೇ ಆಗಲ್ಲ ನೋಡಿ, ಬೀಜ ಇಲ್ಲದ ಮಕ್ಕಳು. ಒಂದು ಕೊಂಬೆಗೆ ಇನ್ನೊಂದು ಕೊಂಬೆ ತೊಗೊಂಡು ಹೋಗೋದು, ಕಟ್ಟೋದು, ಪ್ಲಾಸ್ಟಿಕ್ ಕಟ್ಬಿಡೋದು, ಮುಗಿದು ಅಲ್ಲಿ ಮಕ್ಕಳು ಒಂದು ಪ್ರಜೆಗಳು ಹುಡ್ತಾರೆ. ಇದಕ್ಕೆಲ್ಲ ಕುಲವೆಲ್ಲಿ, ಗೋತ್ರವೆಲ್ಲಿ, ಗರ್ಭವೆಲ್ಲಿ ಯಾವುದೂ ಇಲ್ಲ ಬಿಡಿ. ಆದರೆ ದಾಳಿಂಬೆ ಬೀಜ, ಹಿಂದಿನ ಕಾಲದಲ್ಲಿ ಒಂದು ದಾಳಿಂಬೆ ಬೀಜ ಬರ್ತಿತ್ತು. ಅದು ಬೀಜ ಬರ್ತಕ್ಕಂಥ ದಾಳಿಂಬೆ, ಅದರ ಕೆಂಪು ನೋಡಬೇಕಾಗ್ತಿತ್ತು. ಒಳ್ಳೆ ಮಾಣಿಕ್ಯದಂತೆ, ರೂಬಿ ಮಣಿಯಂತೆ ಕಾಣಿಸ್ತಿತ್ತು. ಹಾಗೆ ದಾಳಿಂಬೆ ಬೀಜವನ್ನು ಜೋಡಿಸಿದಂತೆ. ಈಗ ಒಂದು ಚಿತ್ರ ಬರೆದ್ಬಿಡದಪ್ಪ. ಏನು ಚಿತ್ರ? ಕಣ್ಣುಗಳು ಕಮಲದಂತೆ. ಒಂದು ರೌಂಡ್ ಒಂದು ಮುಖ ಬರೆದ್ಬಿಟ್ಟು ಕಣ್ಣಿನ ಬದಲು ಎರಡು ಕಮಲದ ಹೆಸಳಿಟ್ಬಿಡೋದು. ನಾಸಿಕವು ಸಂಪಿಗೆಯಂತೆ, ಮೂಗಿನ ಬದಲು ಒಂದು ಸಂಪಿಗೆ ಬಿಟ್ಬಿಡೋದು. ದಾಳಿಂಬೆ ಹಲ್ಲಿನಂತೆ ಬೀಜ ಅಂತ ಬರ್ದಿಯಾರಲ್ವ, ದಾಳಿಂಬೆ ಬೀಜದಂತೆ ಹಲ್ಲು ಅಂತ ಬರ್ದಿಯಾರಲ್ವ. ಲೈನ್ ಒಂದು 32 ಬೀಜಗಳನ್ನು ಜೋಡಿಸ್ಬಿಡೋದು ಕೆಳಗೆ. ಕಣ್ಣಿನ ಬದಲು ಕಮಲದ ಹೂವು ಎರಡು ಆ ಕಡೆ ಈ ಕಡೆ, ಮೂಗಿನ ಬದಲು ಒಂದು ಸಂಪಿಗೆ ಹೂವು, ಅದರ ಕೆಳಗೆ ದಾಳಿಂಬೆ ಬೀಜನ ಲೈನಿಗೆ 34 ಜೋಡಿಸ್ಬಿಡೋದು. ಎರಡು ಕಿವಿಗಳ ಬದಲು ಎರಡು ಶಂಖಗಳನ್ನು ಇಟ್ಬಿಡೋದು, ಸಣ್ಣ ಪುಟ್ಟ ಎರಡು ಶಂಖ. ತಲೆ ಕೂದಲಿನ ಬದಲು ಒಂದು ದೊಡ್ಡ ಹಾವನ್ನು ಕಟ್ಬಿಡೋದು. ಹೀಗೊಂದು ಚಿತ್ರ ಬರೆದ್ರೆ ಅದನ್ನು ಹುಡುಗಿ ಅಂತಾರ ಅಥವಾ ಸೋದೆ ಭೂತರಾಜರ ತಂಗಿ ಅಂತಾರ. ಚೆನ್ನಾಗಿ ಕಾಣುತ್ತೇನ್ರಿ. ಅದೆಲ್ಲ ಉಪಮಾನ ಉಪಮೇಯಗಳು. ಅಂದ್ರೆ ದಾಳಿಂಬೆ ಬೀಜ ಹಿಂಗೆ ಸೆಟ್ಟ ಚಂದ ಕೂತಿರುತ್ತೋ ಹಂಗೆ ತಿಳ್ಕೊಬೋದು. ದಾಳಿಂಬೆ ಬೀಜ ಅನ್ಕೊಂಡ್ಬಿಡಬಾರ್ದು. ಕಮಲದ ಹೆಸರು ಎಷ್ಟು ನೀಳವಾಗಿರುತ್ತೋ ಅಷ್ಟು ಶಾರ್ಪ್ ಆಗಿದೆ ಅವಳು ಕಣ್ಣು ಅಂದ್ಕೋಬೇಕು. ಮೂಗನ ಸಂಪಿಗೆ ಹೂ ಹೋಲಿಸಿದ್ದಾರೆ. ಯಾಕೆಂದ್ರೆ ಅವಳು ಮೂಗದ್ರ ಹೋದ ದುರ್ನಾಥ ಅಂದ್ರೆ ಏನ್ ಚೆನ್ನಾಗಿರುತ್ತೆ. ಮುಸುಡಿ ತಗೊಂಡು ಹೋಗಿ ಕೆಟ್ಟು ವಾಸನೆ ಬಂದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಅವಳ ನವದ್ವಾರ ಖಿಲೇನೆಯ ದುರಾದೃಶ ಸರ್ವಸಸ್ಯೋದಯ ಅರ್ಥಂ ಯಾಕರೀಹಣಿ. ಅವಳ ಮೂಗು ಸಂಪಿಗೆಯಂತೆ ಮೂಸ್ತಾ ಇದೆ. ಗೊಣ್ಣೆ ಸಿಂಬಳ ಬಂದ ಕೆಟ್ಟು ದುರ್ನಾಥ ಬರುತ್ತಲ್ಲ, ಹಾಗಿಲ್ಲ ಅವಳ ಮೂಗು ಅಂತ ಅರ್ಥ. ಇನ್ನು ದಾಳಿಂಬೆ ಬೀಜದಂತೆ ಅಂದ್ರೆ ದಂತ ವಕ್ರ, ಒಂದು ಹಲ್ಲು ಮೇಲೆ ಒಂದು ಕೆಳಗೆ, 32 28 ಹಲ್ಲಲ್ಲಿ ಎಲ್ಲ ಒಂದು 10 ಪ್ಲಾಸ್ಟಿಕ್ ಹಲ್ಲು, ಒಂದು 2 ತಾಮ್ರದ ಹಲ್ಲು, ಒಂದು 3 ಕಬ್ಬಣದ ಹಲ್ಲು, ಮತ್ತು ಅವಕ್ಕೆಲ್ಲ ಬಿಳಿ ಪೇಂಟ್ ಹಾಕ್ಸಿದ್ರಂತ ಆ ಥರ ಹಲ್ಲಲ್ಲ. ಕಿವಿಯು ಶಂಖದಂತೆ ಅಂದ್ರೆ
ನಿಸ್ಸಂಶಯವಾಗಿ ಶಂಖದ ನಾದವನ್ನು ಕೇಳುವಂಥ ಕಿವಿಗಳು ಅಂತವೇ ಅರ್ಥ. ಅಷ್ಟೇ ಬಿಟ್ರೆ ಆ ಥರನೇ ಮೂಗಿದೆ ಮುಸುಳಿದೆ. ಇನ್ನು ನೀಳವಾದ ವೇಣಿ ನಾಗವೇಣಿ, ಒಂದು ಹಾವು ಒಂದನ್ನು ಬೆಸೆದಾಗ ಸ್ನೇಕ್ ಎಷ್ಟು ಚೆನ್ನಾಗಿ ಬಿಡುವಿಲ್ಲದಂತೆ ಅದು ಜಡೆ ಎಷ್ಟು ಚೆನ್ನಾಗಿರುತ್ತಲ್ಲ, ಹಾಗೆ ಆ ಜಡೆ ಆಚೆಗೂ ಈಚೆಗೂ ಆ ನಾಗನ ಸರ್ಪ ಹೀಗೆ ಮಾಡ್ತಿರುತ್ತೆ ನೋಡಿ, ಹಾಗೂ ಹೀಗೂ ಜಡೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾಗಿನ್ ಅಂತ ಹೇಳಿ ಜಡೆ ಬಿಟ್ಕೊಂಡು ಯಾವ್ಯಾವುದೋ ಗೋಡೆಗಳೆಲ್ಲ ಹತ್ಕೊಂಡು ಹೋಗುವಂಥ ಹುಚ್ಚು ವಿಕಾರದ ಹೆಣ್ಣು ಮಕ್ಕಳು ಅವರಲ್ಲ. ಮತ್ತೆ ಆ ಸುಕುಮಾರಿ ಹೇಗಿದ್ದಾಳೆ, ನೀವೇ ಹೇಳಿದ್ರಲ್ಲ ಸುಕುಮಾರಿ, ತುಂಬ ಚೆನ್ನಾಗಿದೆ, ಸಾಕು. ಇನ್ನು ಹೇಳಕ್ ಹೋಳಿಗೆ ಹೇಗಿತ್ರಿ, ಸಿಹಿಯಾಗಿದೆ ರೀ, ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ, ಹಬ್ಬ ಹೇಳಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಅಲ್ಲ ನಿಜವಾಗ್ಲೂ ಹೋಳಿಗೆ ಆಗಿದೆ ಹೇಳಿ, ಅಲ್ಲಿ ಸಿಹಿಯಾಗಿದೆ ಹೋಳಿಗೆ. ಹೌದಾ, ಸಿಹಿ ಅಂದರೆ ಅರ್ಥ ಆಗಿಲ್ಲ ಬಿಡಿ, ಬಾದುಷಾ ಕೊಡಿ ತಿನ್ನಿ, ಈ ಥರ ಇಲ್ಲ ನೋಡಿ ಈ ಹೋಳಿಗೆ ಅಷ್ಟು ಸಿಹಿಯಾಗಿದೆ. ಇನ್ನೂ ತುಂಬ ತಲೆ ಕೆಟ್ಟ, ತುಂಬ ಸಿಹಿಯಾಗಿದೆ. ಹೋಳಿಗೆ ಹೇಗಿದೆ, ಶಬ್ದಗಳು ಮತ್ತು ಮರ್ತೋಗಿದೆ ಅನ್ಬಿಡ್ತು, ಮುಗಿದು ಇಷ್ಟಿತ್ತು, ಮುಗಿದು. ಸೌಂದರ್ಯವನ್ನಾಗಲಿ ಸಿಹಿಯನ್ನಾಗಲಿ ವರ್ಣಿಸಲು ಶಬ್ದಗಳಿಲ್ಲ, ಶಬ್ದಗಳಿಂದ ವರ್ಣಿಸಿದರೂ ಅರ್ಥವಾಗೋಲ್ಲ, ಅರ್ಥವಾದರೂ ಪುನಃ ಶಬ್ದ ಮಾಡೋದು ಬಿಡೋದು. ಇಂತಹ ವಿಷಯದಲ್ಲಿ ಆ ಸುಕುಮಾರಿ ಅಷ್ಟು ಚಂದದ ಹುಡುಗಿಯನ್ನು ನೋಡಿ ನಾರದರು ಇಬ್ಬರು ನೋಡಿದ್ರು. ನಾರದರು ನೋಡಿದ್ರು, ಪರ್ವತನೂ ನೋಡಿದ್ರು. ಇಬ್ರು ಹೊರಟ್ರಲ್ಲಿಂದ. ಹೊರಟ ಮೇಲೆ ಇದ್ದಕ್ಕಿದ್ದ ಹಾಗೆ ಪರ್ವತ ಮಾವನ ಮುಖ ನೋಡ್ತಾನೇ ಇದ್ದಾನೆ, ಮಾವ ಅಳಿಯನ ಮುಖ ನೋಡ್ತಾನೇ ಇದ್ದಾನೆ, ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ದಿವಸ ಕಳೀತು, 2 ದಿನ ಕಳೀತು, 3 ದಿನ ಕಳೀತು. ಪರ್ವತ ಸೀದಾ ಮಾವನ ಹತ್ರ ಬಂದ. ನಾನು ನಿಮ್ಮ ಮುಖವನ್ನು ನೋಡುತ್ತಾ ಇದ್ದೇನೆ ಗೊತ್ತಾ? ಯೋ ನೋಡೋ ಮಾರಾಯ, ಯಾರು ಬೇಡ ಅಂದರು. ನಾನು ನಿಮ್ಮ ಮುಖ ನೋಡ್ತಾ ಇದ್ದೆ. ನಾನು ನಿಮಗೇನು, ನೀ ನನ್ನ ಸೋದರಳಿಯ, ನೀವು ನಮಗೇನು, ನಾನು ನಿನ್ನ ಸೋದರ ಮಾವ. ನಾವಿಬ್ಬರು ಏನು ಮಾತಾಡ್ಕೊಂಡಿದ್ವಿ, ಏನೇನೋ ಬೇಕಾದಷ್ಟು ಮಾತಾಡ್ಕೊಂಡಿದ್ವಿ ಬಿಡು, ಯಾವ ಪಾಯಿಂಟು ಅಂತ ಹೇಳೋ ಅಷ್ಟು ನೆನಪಿಸೋದು. ಸಿಕ್ಕಿದ್ದಲ್ಲ ಬರೀ ಅದನ್ನೇ ಕೇಳ್ತಾ ಕೂತ್ಕೊಂಡು ಏನು ಹೇಳೋದು, ಏನು ಮಾತಾಡ್ಕೊಂಡಿದ್ವಿ, ಬೇಕಾದಷ್ಟು ಮಾತಾಡ್ಕೊಂಡಿದ್ವಿ. ಆಗೋದು ಹೋಗೋದು ಇದ್ದದ್ದು ಇಲ್ದದ್ದು ಎಲ್ಲ ಮಾತಾಡ್ಕೊಂಡಿದ್ದೀವಿ. ಏನು ಮಾತಾಡ್ಕೊಂಡಿದ್ದೀವಿ ಅಂತ ಒಂದು ಪಾಯಿಂಟ್ ಹೇಳಿದ್ರೆ ತಕ್ಷಣ ಹೇಳ್ಬೋದು, ಇಲ್ಲದೇ ನೆನಪಿಸ್ಕೊಂಡು ಕೂತ್ಕೊಂಡ್ರೆ 3 ಯುಗ ಕಲಿಯೋಷ್ಟು ಮಾತಾಡಿದ್ವಿ ಕಣೆಗೆ. ಯಾಕಂದ್ರೆ ನಮ್ಗೆ ಈ ಪರ್ವತದ ಮುಂದೆ ಅದೆಷ್ಟು ಜನ ಸಾವು ನೋವುಗಳೆಲ್ಲ ಆಗೋಗಿದೆ. ನಾನಂತೂ ತ್ರಿಲೋಕದಲ್ಲೂ ತ್ರಿಕಾಲದಲ್ಲೂ ಹಿಂಗೆ ಬಿದ್ದಿದ್ದೀನಿ. ಅದೆಷ್ಟು ಶತಮಾನಗಳು ಯುಗಗಳು ನಮ್ಮ ಕಣ್ಣು ಮುಂದೆ ನಡೆದು ಹೋಗಿದೆ. ಇನ್ನೂ ನಾವಿದ್ದೀವಿ, ಮುಂದೂ ಇರ್ತೀವಿ. ಅದೆಷ್ಟು ವಿಷಯಗಳನ್ನ ನಾವಿಬ್ಬರು ಮಾತಾಡ್ಕೊಂಡಿರೋದನ್ನ, ಯಾವ ಪಾಯಿಂಟು, ಯಾವ ಸಬ್ಜೆಕ್ಟು, ಯಾವ ಯುಗದಲ್ಲಿ ಮಾತಾಡ್ಕೊಂಡ್ವಿ ಅನ್ನೋದನ್ನ ನೀ ನನಗೆ ಹೇಳಿದ್ರೆ ದಟ್ ಪಾಯಿಂಟಿಗೆ ನಾನು ಬರ್ತೀನಿ, ಏನು ಹೇಳು. ಪರ್ವತ ಹೇಳ್ದ, ಮಾವ ಬೇಡ, ಋಷಿಕೇತು ಬೇಡ ಋಷಿಕೇತು ಅಂತ ಹೇಳ್ದಂಗೆ ಬೇಡ ಮಾವ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾವಿಬ್ರು ಏನು ಮಾತಾಡ್ಕೊಂಡಿದ್ವಿ, ನೀನೊಳ್ಳೆ ತಲೆ ತಿಂತೀಯಲ್ಲ ಮಾರೆ, ದಯವಿಟ್ಟು ಹೇಳ್ಬಿಡಪ್ಪ ಅಳಿಯ. ಯಾಕಂದ್ರೆ ನಾವಿಬ್ರು ಎಂದು ಜಗಳಾಡಲ್ಲ ಕಣಯ್ಯ. ನಿನ್ನ ಕಂಡ್ರೆ ಬಹಳ ಪ್ರೀತಿ, ನನ್ನ ಕಂಡ್ರೆ ಬಹಳ ಪ್ರೀತಿ ನಿನಗೆ. ನಮ್ಮ ಅಕ್ಕಂಗೆ ಒಂದೇ ಮಗ ನೀನು. ನೀನು ಏನು ಸಣ್ಣ ಪುಟ್ಟ ವಯಸ್ಸಲ್ಲಿ ನಾನು 1-2 ಮಾಡಿರೋದು, ನಾನು ಮಾಡಿಲ್ಲ ಬಿಡು. ನಾನು 1-2 ಮಾಡಿಲ್ಲ, 1-2 ನೀನು ಮಾಡಿದಾಗ ಎಲ್ಲ ಕೈಯಿಂದ ಬೈಯಿಂದ ಬಾಚಿಲ್ವೇನಾಗ್ಯ ನಾನು. ನಾ 1-2 ಮಾಡಿರೋದು, ನಾನು ಮಾಡಿಲ್ಲ. 1-2 ನೀನು ಮಾಡಿದಾಗ ನಾನು ಕೈಯಿಂದ ಎಲ್ಲ ತೊಳೆದು ಬಳ್ದು ಮಾಡಿಲ್ವೇನೋ. ನೀನು ನನ್ನ ಸೋದರಿ ಅಲ್ವೇನೋ. ನನ್ನ ಮುಂದೆ ಹಿಂಗೆಲ್ಲ ಜೋರು ಮಾಡ್ತೀಯ, ಏನು ಹೇಳ್ಬಿಡೋ. ಸರಿ, ನಿಮ್ಮ ಮನಸ್ಸಲ್ಲಿ ಒಳ್ಳೆಯದ್ದೇ ಯೋಚನೆ ಮಾಡಲಿ, ಕೆಟ್ಟದ್ದೇ ಯೋಚನೆ ಮಾಡಿ ಎಲ್ಲವನ್ನೂ ನನಗೆ ಹೇಳುತ್ತೀನಿ ಎಂದು ನೀವು ಅಂದು ಹೇಳಿದ್ದೀರೋ ಇಲ್ಲವೋ? ಖಂಡಿತ. ಹಾಗೆ ನಾನು ನನ್ನ ಮನಸ್ಸಿನಲ್ಲಿ ಒಳ್ಳೆಯದ್ದೇ ಬರಲಿ ಕೆಟ್ಟದ್ದೇ ಬರಲಿ ಒಂದನ್ನು ಮುಚ್ಚು ಮರೆ ಇಲ್ಲದಂತೆ ನಾನು ನಿಮ್ಮ ಮುಂದೆ ಹೇಳುತ್ತೇನೆ ಎಂದು ಹೇಳಿದ್ದೇನೋ ಇಲ್ಲವೋ? ಖಂಡಿತ ಹೌದು. ಮತ್ತೆ ಈಗ ಹೇಳಿ, ನಿಮ್ಮ ಮನಸ್ಸಲ್ಲಿ ಏನಿದೆ? ಬಂದಿದ್ರೆ ಹೇಳದೇ ಇರ್ತೀನ? ಅಲ್ಲಮ್ಮ, ಏನು ಗುರು ಹಿಂಗೆ ಮಾತಾಡ್ತೀಯ? ನಾನು 1 ಮುಚ್ಚಿಟ್ಟಿದ್ದೀನಮ್ಮ. ಬಂದಿದ್ರೆ ಹೇಳಲ್ವ ನಾನು? ಈಗ ಕೇಳಬೇಕಾ ನನ್ನ? 3 ದಿನದಿಂದ ನೀನು ನನ್ನನ್ನು ಬಹು ಕೋಪದಿಂದ ನೋಡುತ್ತಿದ್ದೆ. ಏತಕ್ಕೆ? ಅದು ನೀ ಹೇಳು. ಬನ್ನಿ ಈಗ ಪಾಯಿಂಟಿಗೆ. 3 ದಿನ ಆಯಿತು ಜೊತೆಗೆ ಇದ್ದೀವಿ, ನಾನು ಕೋಪದಿಂದ ಇದ್ದೆ. ನಾನು ಹೇಳಿಲ್ಲ ಅಂತ ಹೇಳ್ತೀರಲ್ಲ, ನೀವು ಹೇಳದಿದ್ದದ್ದಕ್ಕೆ ನಾನು ನಿಮ್ಮ ಮೇಲೆ ಕೋಪಿಸಿಕೊಂಡಿರುವುದು ಎಂದು ಪರ್ವತನು ಸೋದರ ಮಾವನಾದ ನಾರದರಿಗೆ ಹೇಳುತ್ತಾನೆ.
ಏನಪ್ಪ ಅದು? ಏನೋ ಬೇಡ ಬಿಡಿ, ಯಾವುದೋ ಒಂದು ಹುಡುಗಿಯನ್ನ ನೀವು ಮನಸ್ಸಲ್ಲಿ ಇಷ್ಟಪಟ್ಟಿದ್ದೀರಿ, ಲವ್ ಮಾಡಿದ್ದೀರಿ. ನೋಡಿ ಇದೆಂತ ವಿಚಾರ, ಸೋದರಳಿಯ ಮುಂದೆ ಸೋದರ ಮಾವನ ಮರ್ಯಾದೆ. ಆ ಹುಡುಗಿಯನ್ನ ನೀವು ಮದುವೆ ಮಾಡ್ಕೋಬೇಕು ಅಂತಲೂ ಇಷ್ಟಪಟ್ಟಿದ್ದೀರಿ, ಇದನ್ನು ನನ್ನ ಮುಂದೆ ಮುಚ್ಚಿಟ್ಟಿದ್ದೀರಿ, ಹೌದಾ ಅಲ್ವಾ ಅಂತ. ನಾರದು ಇಟ್ ಮೇ ಬಿ ಅಂದರು. ಏನು ವಾಟ್ ಈಸ್ ದ ನೆಕ್ಸ್ಟ್? ಏನಿಲ್ಲ, ವಾಟ್ ಈಸ್ ಇಟ್ಟದು ಬಟ್ಟದು ವಾಟ ಏನು, ವಾಟ ಆದರೆ ಏನು ಅನ್ನೋ ಥರ. ಏನಕ್ಕೆ ಏನು ಮಾಡ್ಬೇಕು ಇವಾಗ? ಅಲ್ಲ ಕಣೋ, ಜೀವನದಲ್ಲಿ ಒಂದು ರಹಸ್ಯವನ್ನು ಮುಚ್ಚಿಡದಂತೆ ಎಲ್ಲವನ್ನೂ ನಿನ್ನ ಮುಂದೆ ಬಡ 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 ಹೇಳಿದ್ದೀನಿ. ನಾವು 1-2 ಜೊತೆಗೂ ಎಲ್ಲ ಜೊತೆಗೆ ಇದ್ದೀವಿ. ಯಾವನೊಬ್ಬ ಸಾಲ ತಗೊಂಡಿರ್ತಾನೆ, ಕ್ರಮ ಪ್ರಕಾರವಾಗಿ ಪ್ರತಿ ತಿಂಗಳು ಅದೆಷ್ಟು ಜನಕ್ಕೆ ಬಡ್ಡಿ ಕೊಡಬೇಕು ಅಷ್ಟು ಜನಕ್ಕೆ ಬಡ್ಡಿ ಕೊಡ್ತಾ ಇರ್ತಾನೆ. ಯಾವನಿಗೋ ಒಬ್ಬನಿಗೆ ಬಡ್ಡಿ ಕೊಟ್ಟಿಲ್ಲ ಅಂದ ತಕ್ಷಣ ಭಾಳ ಪೊಗರೋದ, ಏನು ದೊಡ್ಡದಾಗಿ ಮಾತಾಡೋದ? ಏನು ವಿಚಾರ ಹೇಳಿಗ? ಏನೂ ಇಲ್ಲ. ಸಂಜಯ ರಾಜನ ಮನೆಗೆ ನಾವು ಅತಿಥಿಗಳಾಗಿ ಹೋದಾಗ ನೀವು ಆ ಹುಡುಗಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಷ್ಟಪಟ್ಟಿದ್ದೀರಿ, ಹೌದಾ? ನಾರದರಂದರು ಹೌದು. ಏನಾಗಬೇಕು ಮತ್ತೆ ಅಂದಂಗೆ ಹೇಳಿ? ಅಲ್ಲ, ಎಲ್ಲ ಹೇಳಬೇಕು ಅಂತ ಏನಿದೆ ಅನ್ನೋದ್ರೊಳಗೆ ಸುಮ್ಮನಾಗ್ಬಿಟ್ರು ನಾರದ್ರು. ಯಾಕಂದ್ರೆ ಏನು ಮುಚ್ಚಿಡಲ್ಲ ಅಂತ ಹೇಳಿದ್ರಲ್ಲ, ಎಲ್ಲ ಹೇಳಬೇಕಾಗಿತ್ತು. ಇದೊಂದು ಮುಚ್ಚಿಟ್ಬಿಟ್ಟಿದ್ದಾರೆ. ಈಗ ಆ ಹುಡುಗಿನ ಮನಸ್ಸಲ್ಲಿ ಮಾಡ್ಕೊಂಡಿದ್ದನ್ನ ಇವನು ಮುಂದೆ ಹೇಳಿಲ್ಲ. 3 ದಿವಸ ಆಯಿತು, ಇವನು ಬಿಡಲಿಲ್ಲ. ಪರ್ವತ ಹೇಳಬೇಕು. ಸಂಜಯ ರಾಜನ ಮಗಳಾಗಿರ್ತಕ್ಕಂಥ ಸುಕುಮಾರಿಯನ್ನ ನೀವು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಅವಳೊಡನೆ ವಿವಾಹ ಮಾಡ್ಕೋಬೇಕು ಅಂತ ಚಿಂತನೆ ನಡೆಸಿದ್ದು ಮತ್ತು ಅವಳು ನಿಮ್ಮನ್ನು ಇಷ್ಟಪಟ್ಟಿದ್ದು ಉಂಟು. ನನ್ನ ಮುಂದೆ ಹೇಳ್ಬೋದಿತ್ತಲ್ಲ, ಅದನ್ನು ಯಾಕೆ ಮುಚ್ಚುಮರೆ ಮಾಡಿದ್ರಿ? ಆದ್ರಿಂದ ನಾನು ನಿಮಗೊಂದು ಶಾಪ ಕೊಡ್ತಾ ಇದ್ದೀನಿ. ಏನು ಗೊತ್ತಾ? ನಿಮ್ಮ ಮುಖವು ಮಂಗ್ಯಾನ್ಮೂತಿ ಆಗಲಿ ಎಂದು. ಮಂಗಣ್ಣನ ಮೂತಿ ಅಂದರೆ ಕೋತಿ ಮುಖ ಆಗಲಿ. ಪಾಪ ಕೋತಿನಾರೋ ಚೆನ್ನಾಗಿರುತ್ತೆ, ಅವನೇನಂದ್ರೆ ಗೊತ್ತಾ, ಮೈಸೂರು ಝೂ ಒಳಗಿರೋ ಮುಷ್ಯನ ಮುಖ ಆಗಲಿ. ಅಲ್ಲಿ ಭಾಗವತದ ಕಾಲಕ್ಕೆ ಮೈಸೂರು ಇತ್ತು ಬಿಡಿ, ಹೋಗಿ ನೋಡಿ, ಹಂಗೇನು ಗೊತ್ತು. ಅವ್ರ ಮುಖ ತಕ್ಷಣ ಮಂಗ್ಯನ ಮುಖ ಆಗ್ಬಿಡುತ್ತೋ. ಪಾಪ ನಾದು ಹೋಗಿ ಕನ್ನಡಿ ನೋಡ್ತಾರೆ, ಮುಖ ತಕ್ಷಣ ನಾರದಕ್ಕೆ ಹೋಗುವಂತ ಲಾ 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 ಲಾ, ಒಳ್ಳೆ ಮದುವೆ ಮಾಡ್ಕೊಳಕ್ ಕಾಣಕ್ಕೆ ನನ್ನ ಮಂಗನ ಮೂತಿ ಮಾಡಿಟ್ಟೆಲ್ಲೋ, ನೀನೆಂಥವನೋ ಅದು. ಇಲ್ಲ ಸ್ವಾಮಿ, ಈಗ ನೋಡಿ ಕನ್ನಡಿ ನೋಡಿ, ನಾರದನ ಮುಖನೇ ಇತ್ತು. ಆದರೆ ಒಂದು ಕ್ಷಣದಲ್ಲಿ ನೀನು ನನ್ನ ಮಂಗ ಮಾಡ್ದಿಲ್ಲ, ನಾನು ನಿನ್ನ ಬಿಡ್ತೀನ? ಜೀವನ ಪೂರ್ತಿ ನಾನು ಒಂದು ಮುಚ್ಕೊಳ್ಳೋದಂಗೆ ಎಲ್ಲವನ್ನು ಹೇಳಿದ್ರಿ, ನೀನು ಮುಚ್ಕೊಳಕ್ಕಾಗಲಿಲ್ಲ ಬಾಯಿನ. ಅದಕ್ಕೆ ಅವಾಗ ಮುಚ್ಕೋದಕ್ಕೆ ಈಗ ಎಲ್ಲರೂ ಮಾಸ್ಕ್ ಹಾಕೊಂಡು ಮುಚ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅದಕ್ಕೆ ನಾರದ್ರು ಏನಾದ್ರು ಗೊತ್ತಾ, ನೀನು ಬೇಕಾದಷ್ಟು ಸಾಧನ ಅನುಷ್ಠಾನಗಳನ್ನು ಬೇಕಾದಷ್ಟು ನಡೆಸಿರೋ ನೀನು, ನಿನ್ನ ಹಣೆ ಬರಕ್ಕೆ ನೀನು ಸ್ವರ್ಗಕ್ಕೆ ಹೋಗಲೇಬೇಡ, ಸ್ವರ್ಗ ನಿನ್ನ ಕಣ್ಣಿಗೆ ಕಾಣಿಸ್ದೇ ಇರಲಿ ಅಂತ ಶಾಪ ಕೊಟ್ಬಿಟ್ರು ನಾರದರು. ಪಾಪ ನಾರದರಿಗೆ ವಿವಾಹ ಆಯಿತು. ವಿವಾಹ ಆದ ರಾತ್ರಿನೇ ಅವ್ರ ಮುಖ ಮಂಗನ ಮುಖ ಆಗಿ ಮಾರ್ಪಾಡಾಗುತ್ತೆ. ಯಾಕಂದ್ರೆ ಮದುವೆ ಆಗ್ಬೇಕಾದ್ರೆ ತುಂಬ ಚೆನ್ನಾಗೇ ಕಾಣಿಸ್ತಾ ಇದ್ರು. ಮದುವೆ ಆದ ರಾತ್ರಿ ಮಧ್ಯರಾತ್ರಿ ಆಗಿದೆ, ಸುಕುಮಾರಿನ ಹೋಗಿ ಮುಟ್ಟಬೇಕು, ಅವ್ರ ಮುಖ ಮಂಗನ ಮುಖ ಆಗಬೇಕು. ಪಾಪ ಸುಕುಮಾರಿ ಆ ಮಂಗನ ಮುಖ ನೋಡಿದ್ರು. ಕಟ್ಕೊಂಡಿದ್ದು ನಾರದರನ್ನ ಸಂಸಾರ ಮಾಡಬೇಕು ಮಂಗನ ಮೂತಿಯವರಿಂದ. ಪ್ರಪಂಚ ಹೀಗೆ ಪ್ರಾರಂಭದಲ್ಲಿ ಒಂದು ಮುಖ ತೋರಿಸ್ತಾರೆ, ಅದ್ಭುತವಾದ ಮುಖ. ಆಹಾ, ಏನು ಭಕ್ತರೋ ಇವರು, ಏನು ಭಕ್ತರೋ, ಎಂತಹ ಅದೃಷ್ಟವಂತರೋ ಅಂತ ಅದೃಷ್ಟವಂತರು. ಲಾಸ್ಟಿಗೆ ಅವ್ರ ಸಂಬಂಧ ಮಾಡ್ಕೊಳ್ಳಿ, ಮಂಗ್ಯಾನ ಮುಖನೇ ತೋರಿಸ್ತಾನೆ. ಯಾಕೆ? ಶಾಪಗ್ರಸ್ತರು ಅವರು, ಜನ್ಮಾಂತರಗಳೇ ಶಾಪಗ್ರಸ್ತರು. ನಿಮ್ಮಂಥ ಸುಕುಮಾರಿಗಳು ಅವರ ಕೈಲಿ ಸಿಕ್ಕು ನನಗಬಾರದು. ಇದು ಒಳ್ಳೆಯ ವಿಷಯ. ಈಗೇನಾಯಿತು, ಪಾಪ ಸುಕುಮಾರಿ ಮಂಗನ ಮೂತಿಯವ್ರ ಜೊತೆ ಸಂಸಾರ ಮಾಡೋ ಯೋಗ ಬಂತು. ಪಾಪ ಅವಳು ಅವ್ರ ಜೊತೆ ಇದ್ಲು. ಯಾಕೆಂದರೆ ಪತಿ ಸೇವಾ ಪರಾಯಣೆ ಆಗಿರ್ತಕ್ಕಂತಹ ಸುಕುಮಾರಿ ಅದೆಷ್ಟೋ ವರ್ಷಗಳ ಕಾಲ ಆ ಮಂಗನ ಮೂತಿಯವರ ಜೊತೆನೇ ಅವಳು ಸಂಸಾರ ಮಾಡ್ಕೊಂಡು ಇದ್ಲು. ಸಹಿಸ್ಕೊಂಡು ಪ್ರೀತಿಯಲ್ಲೇ ಅವರನ್ನು ಸೇವಿಸತೊಡಗಿದಳು. ಇತ್ತ ಪರ್ವತರು ಸ್ವರ್ಗಕ್ಕೆ ಹೋಗದೆ ಜಡವಾದ ಪರ್ವತವಾಗಿ ಭೂಮಿ ಮೇಲೆ ಬಿದ್ದುಬಿಟ್ರು. ಯಾವ್ದಾರ ಪರ್ವತ ಹಾರ್ಕೊಂಡು ಸ್ವರ್ಗಕ್ಕೆ ಹೋಗೋಕ್ಕಾಗತ್ತಾ? ಎಲ್ಲ ಪರ್ವತಗಳು ಭೂಮಿನ ಅಂಟುಕೊಂಡು ಜಡವಾಗಿ ಕೂತು ಬಿಟ್ರು. ಕಡೆಗೆ ಪರ್ವತರು ನಾರದರನ್ನು ಕಂಡು ಕ್ಷಮೆ ಕೇಳ್ತಾರೆ. ಮಾವ,
ತಾವು ಕೊಟ್ಟ ಶಾಪ ನಾವು ಕೊಟ್ಟಿರ್ತಕ್ಕಂಥ ಶಾಪಗಳನ್ನು ಇಬ್ಬರು ವಾಪಸ್ಸು ಹಿಂದೆ ತೆಕ್ಕೊಂಡ್ಬಿಡೋಣ ಅಂತ ಹೇಳಿ ತತ್ ಸೃಷ್ಟ ಸೃಷ್ಟಿ ಸೃಷ್ಟೇಶು ಕೋನ್ವ ಖಂಡಿತ ಧೀಹಿ ಕುಮಾರ್ ಋಷಿಂ ನಾರಾಯಣ ಮೃತೆ. ಈ ರೀತಿಯಾಗಿ ಪರ್ವತ ಮತ್ತು ನಾರದರು ಅವರಿಗೆ ಕೊಟ್ಟಿರ್ತಕ್ಕಂಥ ಶಾಪವನ್ನು ನಾರದರು ವಾಪಸ್ ತಗೊಂಡ್ರು, ನಾರದರಿಗೆ ಕೊಟ್ಟಿರ್ತಕ್ಕಂಥ ಶಾಪವನ್ನು ಪರ್ವತರು ವಾಪಸ್ ತಗೊಂಡ್ರು. ಈ ವಿಷಯ ಯಾಕೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಚಿಂತಿಸೋಣ.